right? So three types of websites. The first one is static website. Static website nothing but ಒಂದು ಬಿಸ್ನೆಸ್ ಅನ್ನ ನಾವು ಸೇಲ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಸೈಟ್ ಆಗಿರ್ಬೋದು, ಆ್ಯಂಡ್ ಲೈಕ್ ಒಂದು ಬಿಸ್ನೆಸ್ ಬಗ್ಗೆ ನಾವು ಮಾತಾಡ್ತಿರ್ತೇವೆ ಸ್ಟ್ಯಾಟಿಕ್ ವೆಬ್ಸೈಟ್ಸ್ ಅಲ್ಲಿ. ಓಕೆ, ಆ್ಯಂಡ್ ದೆನ್ ದ ನೆಕ್ಸ್ಟ್ ಒನ್ ಈಸ್ ಇ ಕಾಮರ್ಸ್ ಸೈಟ್, ರೈಟ್? ಸೊ ಇ ಕಾಮರ್ಸ್ ಸೈಟ್ ನಥಿಂಗ್ ಬಟ್ ಇಲ್ಲಿ ನಾವು ಒಂದು ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಿರ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಅಮೆಝಾನ್, ಮಿಂತ್ರಾ, ಉಡೇಮಿ, ರೈಟ್, ಆಜಿಯೋ, ಇವೆಲ್ಲದು ಕೂಡ ಏನು ಇ ಕಾಮರ್ಸ್ ಸೈಟ್ಸ್ಗಳು, ರೈಟ್? ಸೊ ಸ್ಟ್ಯಾಟಿಕ್ ಸೈಟ್ ವೆಬ್ಸೈಟನ್ನು ಬಿಲ್ಡ್ ಮಾಡೋದಕ್ಕೂ ಇ ಕಾಮರ್ಸ್ ವೆಬ್ಸೈಟನ್ನು ಬಿಲ್ಡ್ ಮಾಡಲಿಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾವು ಪ್ರೀವಿಯಸ್ ಆಗಿ ಕಲ್ತಿದ್ದು ಯಾವುದು? ಸ್ಟ್ಯಾಟಿಕ್ ವೆಬ್ಸೈಟ್. ಸೊ ಮೇಕ್ ಶೋರ್ ಎಲಿಮೆಂಟರನ್ನು ನೀವು ಯೂಸ್ ಮಾಡಿದ್ರೆ ಆರಾಮಾಗಿ ವೆಬ್ಸೈಟನ್ನು ನೀವು ಕಲಿಬೋದು, ರೈಟ್? ಸೊ ನಮಗೆ ಸಾಕಷ್ಟು ಥೀಮ್ಸ್ಗಳು ಸಿಗ್ತವೆ. ಯು ಕ್ಯಾನ್ ಯೂಸ್ ಬ್ಲಾಕ್ಸಿ, ಯು ಕ್ಯಾನ್ ಯೂಸ್ ಆಸ್ಟ್ರಾ, ಆ್ಯಂಡ್ ದೆನ್ ಯು ಕ್ಯಾನ್ ಯೂಸ್ ಜನರೇಟ್ರೆಸ್, ರೈಟ್? ಸೊ ಇವೆಲ್ಲವೂ ಏನು ಥೀಮ್ಸ್ಗಳು. ಸೊ ಈ ಥೀಮ್ಸ್ ಒಳಗಡೆ ನಮಗೆ ಟೆಂಪ್ಲೇಟ್ಸ್ಗಳು ಸಿಗ್ತವೆ, ರೈಟ್? ಸೊ ಆ ಟೆಂಪ್ಲೇಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು, ರೈಟ್? ಬಟ್ ಇ ಕಾಮರ್ಸ್ ವೆಬ್ಸೈಟ್ ಆ ರೀತಿ ಅಲ್ಲ. ಸೊ ಇಲ್ಲಿ ನಾವು ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಲೈಕ್ ಒಂದು ವೆಬ್ಸೈಟನ್ನು ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಮಿಂತ್ರಾ ತೊಗೊಳ್ಳೋಣ. ಓಕೆ, ಮಿಂತ್ರಾ. ಸೊ ಮಿಂತ್ರಾ ವೆಬ್ಸೈಟನ್ನು ತೊಗೊಂಡ್ರೆ ಸೊ ಇಲ್ಲಿ ನೀವು ನೋಡ್ಬೋದು, ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಕಿಡ್ಸ್ ಓಪನ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ನೀವು ನೋಡಿದ್ರೆ ಸಾಕಷ್ಟು ಪ್ರಾಡಕ್ಟ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಶಾರ್ಟ್ಸ್. ಸಿ ಇಲ್ಲಿ ನಾರ್ಮಲಿ ನಮಗೇನು ಇಲ್ಲೆಲ್ಲ ಆಪ್ಷನ್ಸ್ಗಳು ಬರ್ತವೆ, ರೈಟ್? ಎಷ್ಟು ರುಪೀಸ್ ಇದೆ, ಆ್ಯಂಡ್ ಪ್ರಾಡಕ್ಟ್ ನೇಮ್ ಏನು, ರೈಟ್? ಸೈಜ್ ಏನಿದೆ, ರೈಟ್? ಆ್ಯಡ್ ಟು ಕಾರ್ಟ್, ವಿಶ್ ಲಿಸ್ಟ್, ಇವೆಲ್ಲ ಕೂಡ ಆಪ್ಷನ್ಸ್ಗಳು ಬರ್ತವೆ ಇ ಕಾಮರ್ಸ್ ವೆಬ್ಸೈಟಲ್ಲಿ, ರೈಟ್? ಸೊ ಇದೆಲ್ಲದನ್ನು ಕೂಡ ನಾವು ಒಂದೊಂದನ್ನೇ ನಾವು ಏನು ಮಾಡೋಕ್ಕಾಗಲ್ಲ, ಪೇಜಸನ್ನು ಕ್ರಿಯೇಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ವರ್ಡ್ ಪ್ರೆಸ್ಸಲ್ಲಿ ನಮಗೊಂದು ಫ್ರೀ ಪ್ಲಗಿನ್ ಇದೆ, ರೈಟ್? ಅದನ್ನು ನಾವೇನಂತ ಕರಿತೀವಿ? ಕಾಮರ್ಸ್. ಕಾಮರ್ಸ್, right? So WooCommerce plugin is mandatory to create an e-commerce site. WooCommerce plugin ಇಲ್ಲ ಅಂತಂದರೆ ನಾವು ಇ ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಅಟ್ ಎನಿ ಕಾಸ್ಟ್ ಆಗೋದಿಲ್ಲ. ಸೊ WooCommerce ಅನ್ನೋದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಈ WooCommerce ಏನು ಮಾಡುತ್ತೆ? ಪೇಮೆಂಟ್ ಆಪ್ಷನ್ಸನ್ನು ಲೈಕ್ ಆ್ಯಡ್ ಮಾಡುತ್ತೆ, ಆ್ಯಡ್ ಟು ಕಾರ್ಟ್ ಆ್ಯಡ್ ಮಾಡುತ್ತೆ, ಬೈ ನೌ ಆ್ಯಡ್ ಮಾಡುತ್ತೆ, ರೈಟ್? ಬೈ ನೌ, ಶಾಪ್ ನೌ, ರೈಟ್? ಆ್ಯಂಡ್ ದೆನ್ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಸಾಕಷ್ಟು ಆಪ್ಷನ್ಸ್ಗಳು ಈ WooCommerce ಒಂದೇ ಮಾಡುತ್ತೆ. ಸೊ ಇ ಕಾಮರ್ಸಿನ ಅರ್ಧ ಕೆಲಸವನ್ನು ಈ WooCommerce ಪ್ಲಗಿನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ WooCommerce plugin is mandatory, right? So first let me log into my website, right? So let me log in. ಸೊ ಆ್ಯಕ್ಚುಲಿ ನಿಮ್ಮ ವೆಬ್ಸೈಟ್ ನೇಮನ್ನು ಕೊಟ್ಟು ನೀವು /WP- ಅಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಪ್ಯಾನಲ್ ಓಪನ್ ಆಗುತ್ತೆ. ಬಟ್ ನನಗೆ ಪಾಸ್ವರ್ಡ್ ಆ್ಯಂಡ್ ಯೂಸರ್ ನೇಮ್ ನೆನಪಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೋಸ್ಟಿಂಗರಿಂದ ಲಾಗಿನ್ ಆಗ್ತಿದ್ದೆ. ಸೊ ನೀವು ಹಿಂಗೆ ಕೂಡ ನೀವು ಮಾಡ್ಕೋಬೋದು. ಬಟ್ ಮೇಕ್ ಶೋರ್ ಇದ್ರದ್ದಾದರೂ ನಿಮಗೆ ಪಾಸ್ವರ್ಡ್ ಆ್ಯಂಡ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಗೊತ್ತಿರಬೇಕು. ಎರಡೂ ಮರ್ತ್ವಿ ಅಂತಂದರೆ ನೀವು ನಿಮ್ಮ ಡೊಮೈನ್ ಮತ್ತು ಹೋಸ್ಟಿಂಗನ್ನು ಮರ್ತುಬಿಡಿ ಅಷ್ಟೇ. ಸೊ ಲಾಗಿನ್ ಆಗಲಿಕ್ಕೆ ಮ್ಯಾಂಡೇಟ್ರಿ. ಸೊ ಅದಕ್ಕೋಸ್ಕರನೇ ನೀವು ಯಾವ ಇಮೇಲ್ ಅಥವಾ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀರೋ ಮೇಕ್ ಶೋರ್ ನೀವು ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಎಲ್ಲಾದರೂ ಸೇವ್ ಮಾಡ್ಕೊಂಡಾದರೂ ಇಟ್ಕೊಳ್ಳಿ, ರೈಟ್? ಸೊ ನಾನು WP admin, ರೈಟ್?
ನೆನ್ಪಿಟ್ಕೊಳ್ಳಿ, ವರ್ಡ್ ಪ್ರೆಸ್ಸನ್ನು ಯೂಸ್ ಮಾಡ್ತಿದ್ರೆ ನಮಗೆ ಕಾಮರ್ಸ್ ಬೇಕೇ ಬೇಕು. ಶಾಪಿಫೈ ಯೂಸ್ ಮಾಡ್ತಿದ್ರೆ ನಮಗೆ ಕಾಮರ್ಸ್ ಏನು ನೆಸೆಸಿಟಿ ಇರೋದೇ ಇಲ್ಲ. ವರ್ಡ್ ಪ್ರೆಸ್ಸಿಗೆ ಮಾತ್ರ ಕಾಮರ್ಸ್ ಬೇಕು. ಸೊ ಬಿಫೋರ್ ಐ ಸ್ಟಾರ್ಟ್, ಸೊ ನಮ್ಮ ಸೈಟ್ ಇತ್ತು ರೈಟ್, ಈ ರೀತಿ ನಮ್ಮ ಸೈಟ್ ಇತ್ತು ರೈಟ್. ಸೊ ಇದನ್ನು ನಾನು ರೀಸೆಟ್ ಮಾಡ್ತೀನಿ. ಅಂತಂದರೆ ನಾನು ನನ್ನ ವರ್ಡ್ ಪ್ರೆಸ್ಸನ್ನು ರೀಸೆಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ನಿಮ್ಗೊಂದು ಪ್ಲಗಿನ್ ಹೇಳಿದ್ದೆ, ಏನು, WP ರೀಸೆಟ್. ಸೊ ಈ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಾವು ಯಾವಾಗ ಬೇಕಾದರೂ ನಮ್ಮ ಒಂದು ವರ್ಡ್ ಪ್ರೆಸ್ಸನ್ನು ರೀಸೆಟ್ ಮಾಡ್ಬೋದು. ಆ ಆಪ್ಷನ್ ಎಲ್ಲಿರುತ್ತೆ, ಟೂಲ್ಸ್ ಅಂಡರಲ್ಲಿ. ಒನ್ಸ್ ನಾವು ಆ WP ರೀಸೆಟ್ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಟೂಲ್ಸ್ ಅಂಡರಲ್ಲಿ ಇರುತ್ತೆ. ಸೊ ಫುಲ್ ಕ್ಲೈಮ್ಯಾಕ್ಸಿಗೆ ಬಂದರೆ ಇಲ್ಲಿ ರೀಸೆಟ್ ಅಂತ ಇರುತ್ತೆ. ಜಸ್ಟ್ ನೀವು ರೀಸೆಟ್ ಅಂತ ಟೈಪ್ ಮಾಡಿಬಿಟ್ಟು ರೀಸೆಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವರ್ಡ್ ಪ್ರೆಸ್ ಸೈಟ್ ಏನಾಗುತ್ತೆ, ಕಂಪ್ಲೀಟಾಗಿ ರೀಸೆಟ್ ಆಗುತ್ತೆ ರೈಟ್. ಸಿ ಈ ರೀತಿ ಇತ್ತು ನಮ್ಮ ಸೈಟ್. ಇವಾಗ ನಾನು ರಿಫ್ರೆಶ್ ಮಾಡಿದ್ರೆ ಸಿ ಯಥಾಸ್ಥಿತಿ ಅಂತ, ಅಂದರೆ ಫಸ್ಟ್ ನಾವು ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ತೊಗೊಂಡ್ರೆ ಯಾವ ರೀತಿ ಇತ್ತಲ್ವ ಅದೇ ರೀತಿ ಬರುತ್ತೆ ರೈಟ್. ಸೊ ನಾವ್ ವಿ ಹ್ಯಾವ್ ಟು ಕ್ರಿಯೇಟ್ ಆನ್ ಕಾಮರ್ಸ್ ಸೈಟ್ ರೈಟ್, ಕಾಮರ್ಸ್ ಸೈಟ್. ಸೊ ಅದಕ್ಕೋಸ್ಕರ ಮ್ಯಾಂಡೇಟ್ರಿಯಾಗಿ ನಮಗೇನು ಬೇಕು, ಕಾಮರ್ಸ್ ಪ್ಲಗಿನ್ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನಾವು, ಫಸ್ಟ್ ಅಪಿಯರೆನ್ಸ್ ಅಂಡರಲ್ಲಿ, ಪ್ಲಗಿನ್ಸ್ ಅಂಡರಲ್ಲಿ ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿ ರೈಟ್. ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಚ್ ಕಾಮರ್ಸ್, WOOO ರೈಟ್. ಸೊ ಕಾಮರ್ಸ್. ಸೊ ಇಲ್ಲಿ ಸಿ ಕಾಮರ್ಸ್ ಪ್ಲಗಿನ್ ಬರುತ್ತೆ ರೈಟ್. ಸೊ ಜಸ್ಟ್ ಅಪ್ಡೇಟ್ ನಾವು ಮೇಲೆ ಕ್ಲಿಕ್ ಮಾಡಿ. ಅಂತಂದರೆ ನಂದು ಆ್ಯಕ್ಟಿವ್ ಇದೆ, ಸೊ ಅದಕ್ಕೋಸ್ಕರ ಅಪ್ಡೇಟ್ ಅಂತ ಬರ್ತಿದೆ. ಸೊ ನಿಮ್ದು ಏನು ಬರುತ್ತೆ, ಇನ್ಸ್ಟಾಲ್ ಆ್ಯಂಡ್ ಆ್ಯಕ್ಟಿವ್ ಅಂತ ಬರುತ್ತೆ. ಸೊ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಆ್ಯಕ್ಟಿವೇಟ್ ಮಾಡ್ಕೊಬೇಕು ಅಂತಂದರೆ ಇನ್ಸ್ಟಾಲ್ಡ್ ಪ್ಲಗಿನ್ಸ್ಗೆ ಹೋಗಬೇಕು. ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಅಂತ ಅಂದರೆ ಏನು, ನಾವು ಇನ್ಸ್ಟಾಲ್ ಮಾಡಿರೋ ಎಲ್ಲ ಪ್ಲಗಿನ್ಸ್ಗಳು ಕೂಡ ಅಲ್ಲಿರ್ತವೆ ಅಷ್ಟೇ. ಸಿ ಕಾಮರ್ಸ್. Second. ಸಿ ಕಾಮರ್ಸ್ ರೈಟ್. ಸೊ ಇಲ್ಲಿ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಆಕ್ಟಿವೇಟ್ ಮಾಡಿದ್ಮೇಲೆ ಸಿ ಇದೊಂದು ಆಪ್ಷನ್ ಏನೆಲ್ಲ ಚೇಂಜಸ್ ತರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಈ ರೀತಿ ಇತ್ತು ರೈಟ್ ನಮ್ಮ ಸೈಟ್. ಇವಾಗ ನಾನು ರಿಫ್ರೆಶ್ ಮಾಡಿದ್ರೆ ಸಿ ಕಾರ್ಡ್ ಪೇಜ್ ಬಂದಿದೆ, ಚೆಕ್ಔಟ್ ಪೇಜ್ ಬಂದಿದೆ, ಅಕೌಂಟ್ ಕ್ರಿಯೇಷನ್ ಪೇಜ್ ಬಂದಿದೆ, ಶಾಪ್ ಪೇಜ್ ಬಂದಿದೆ. ಸೊ ಪ್ರೊಫೈಲ್ ಆ್ಯಂಡ್ ಕಾರ್ಟ್ ಆ್ಯಡ್ ಮಾಡಿರೋರು ಇದೆಲ್ಲವುದು ಕೂಡ ಬೈ ಡಿಫಾಲ್ಟಾಗಿ ಒಂದೇ ಒಂದು ಪ್ಲಗ್ಗಿನಿಂದ ಏನಾಯಿತು, ಕ್ರಿಯೇಟ್ ಆಗೋಯಿತು. ಸೊ ಕಾಮರ್ಸ್ ಪ್ಲಗಿನ್ಗೆ ಅಷ್ಟು ಪವರ್ ಇದೆ ರೈಟ್. ಸೊ ಒನ್ಸ್ ನೀವು ಕಾಮರ್ಸ್ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಸೊ ಜಸ್ಟ್ ನೀವು ಸ್ಕಿಪ್ ಗೈಡೆಡ್ ಸೆಟ್ಟಿಂಗ್ ಇದೆಲ್ಲ ಕೊಟ್ಬಿಟ್ಟು ಜಸ್ಟ್ ಬ್ಯಾಕ್ ಬನ್ನಿ. ಇಲ್ಲೇನು ನೀವು ಮಾಡೋ ನೆಸೆಸಿಟಿ ಇರೋದಿಲ್ಲ, ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ರೈಟ್ ಕಾಮರ್ಸ್ ಪ್ಲಗ್ಗಿನನ್ನು ನಾವು ಇನ್ಸ್ಟಾಲ್ ಮಾಡಿದ್ವಿ, ಬಟ್ ಈ ಕಾಮರ್ಸನ್ನು ನಾವು ಸೆಟಪ್ ಮಾಡಬೇಕಾಗತ್ತೆ. ಅಂತ ಅಂದರೆ ನಮ್ಮ ಸ್ಟೋರನ್ನು ನಾವು ಸೆಟಪ್ ಮಾಡಬೇಕಾಗುತ್ತೆ. ಅಡ್ರೆಸ್ ಲೈನ್ ಆಗಿರ್ಬೋದು, ಇಫ್ ಇನ್ ಕೇಸ್ ಶಿಪ್ಪಿಂಗ್ ಚಾರ್ಜಸ್ ತೊಗೊಳ್ತಿದ್ರೆ ಶಿಪ್ಪಿಂಗ್ ಚಾರ್ಜಸ್, ಇವೆಲ್ಲದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ ರೈಟ್, ಸೆಟಪ್ ಮಾಡಬೇಕಾಗುತ್ತೆ ರೈಟ್. ಕಾಮರ್ಸ್ ಸೆಟಪ್. ಸೊ ಪ್ರೊಸೀಜರ್ ಹೇಳ್ತೀನಿ. ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋಗಬೇಕು ಆ್ಯಂಡ್ ದೆನ್ ಜಸ್ಟ್ ನೀವು ಕಾಮರ್ಸ್ ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಬೈ ಡಿಫಾಲ್ಟಾಗಿ ಇಷ್ಟು ಪೇಜಸ್ಗಳು ಕ್ರಿಯೇಟ್ ಆಗ್ತವೆ. ಕಾರ್ಡ್, ಚೆಕ್ಔಟ್, ಮೈ ಅಕೌಂಟ್, ಶಾಪ್ ರೈಟ್, ಪ್ರೊಫೈಲ್, ಇದೆಲ್ಲವುದು. ಸೊ ಕಾಮರ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಕಾಮರ್ಸ್ ಪ್ಲಗಿನ್ ಈಸ್ ಮ್ಯಾಂಡೇಟ್ರಿ. ಇದಿಲ್ಲದೆ ನಾವು ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಒನ್ಸ್ ಕಾಮರ್ಸ್ ಪ್ಲಗಿನನ್ನು ನಾವು ಕ್ರಿಯೇಟ್ ಮಾಡಿದ್ದಾದಮೇಲೆ, ಇನ್ಸ್ಟಾಲ್ ಮಾಡಿ ಆ್ಯಕ್ಟಿವೇಟ್ ಮಾಡಿದ್ದಾದಮೇಲೆ ಈ ಕಾಮರ್ಸನ್ನು ಸೆಟಪ್ ಮಾಡಬೇಕು. ಸೆಟಪ್ ಮಾಡಬೇಕು ಅಂತ ಅಂದಾಗ ಫಸ್ಟ್ ನೀವೇನು ಮಾಡಬೇಕು, ಕಾಮರ್ಸ್ ಇಲ್ಲಿ ಪ್ಲಗಿನ್ ಕಾಣುತ್ತೆ ರೈಟ್, ಈ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿ. ಸಾರಿ ಕಾಮರ್ಸ್ ರೈಟ್.
ಸೊ ಕ್ಲಿಕ್ ಮಾಡೋ ಬದಲು ಜಸ್ಟ್ ನಿಮ್ಮ ಮೌಸನ್ನು ನಿಮ್ಮ ಕರ್ಸರನ್ನು ಆ ಪ್ಲಗಿನ್ ಮೇಲೆ ಇಡಿ. ಆ್ಯಂಡ್ ದೆನ್ ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಬರುತ್ತೆ. ಸಿ ಸೆಟ್ಟಿಂಗ್ಸ್. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಫಸ್ಟು ನಮಗೆ ಇಷ್ಟು ಆಪ್ಷನ್ಸ್ಗಳು ಕಾಣ್ತವೆ. ಜನರಲ್, ಪ್ರಾಡಕ್ಟ್ಸ್, ಶಿಪ್ಪಿಂಗ್, ಪೇಮೆಂಟ್ಸ್, ರೈಟ್, ಅಕೌಂಟ್ ಆ್ಯಂಡ್ ಪ್ರೈವಸಿ. ಸೊ ಇವೆಲ್ಲ ಆಪ್ಷನ್ಸ್ಗಳು ಸಿಗ್ತವೆ. ಫಸ್ಟ್ ನಾವೇನು ಮಾಡಬೇಕು, ಸ್ಟೋರ್ ಅಡ್ರೆಸ್ಸನ್ನು ಕೊಡಬೇಕು. ಸಿ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಇ ಕಾಮರ್ಸ್ ಬಿಸ್ನೆಸ್ ಇದೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಫಿಸಿಕಲ್ ಸ್ಟೋರ್ ಇದ್ದೇ ಇರುತ್ತೆ, ರೈಟ್. ಫಿಸಿಕಲ್ ಸ್ಟೋರ್ ಇದ್ದೇ ಇರುತ್ತೆ, ರೈಟ್. ಫಾರ್ ಎಕ್ಸಾಂಪಲ್ ನೈಕಾ ಅಂತ ತಗೊಳ್ಳೋಣ. ನೈಕಾ ಅನ್ನೋದು ಒಂದು ವೆಬ್ಸೈಟ್ ಇದೆ, ಅದೇನು ವರ್ಚುವಲ್ ಅಂತಂದರೆ ನಾವು ಅದನ್ನು ಮುಟ್ಟೋಕ್ಕಾಗಲ್ಲ, ರೈಟ್. ವರ್ಚುವಲ್. ನಾವು ಆ ನೈಕಾ ಶಾಪಿಗೆ ಹೋಗ್ಬೋದು ಬಿಟ್ಟರೆ ನಾವು ಸೈಟ್ ಒಳಗೆ ಹೋಗೋಕ್ಕಾಗೋದಿಲ್ಲ, ರೈಟ್. ಸೊ ಫಿಸಿಕಲ್ ಅಡ್ರೆಸ್ ನಥಿಂಗ್ ಬಟ್ ಆ ಪರ್ಟಿಕ್ಯುಲರ್ ಸ್ಟೋರ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಲ್ವಾ, ಆ ಸ್ಟೋರನ್ನು ನಾವು ಫಿಸಿಕಲ್ ಸ್ಟೋರ್ ಅಂತ ಕರಿತೀವಿ. ಸೊ ಅದ್ರ ಅಡ್ರೆಸ್ಸನ್ನು ನೀವು ಇಲ್ಲಿ ಕೊಡಬೇಕು, ಸಿಂಪಲ್. ಸೊ ಇದು ಏನಕ್ಕೆ ಕೇಳ್ತಾರೆ ಅಂತ ಅಂದರೆ ರೀಸೆಂಟ್ ಟೈಮಲ್ಲಿ ತುಂಬ ಸ್ಕ್ಯಾಮ್ಸ್ ಆಗ್ತಿದೆ, ರೈಟ್. ಅದಕ್ಕೋಸ್ಕರ ಈ ಅಡ್ರೆಸ್ಸನ್ನು ನೀವು ಕೊಡಬೇಕಾಗುತ್ತೆ. ಅಡ್ರೆಸ್ಸನ್ನು ಕೊಟ್ಟಾದಮೇಲೆ ವೆರಿಫಿಕೇಷನ್ ಅನ್ನೋದು ಕಾಮರ್ಸ್ ಬೈ ಡಿಫಾಲ್ಟ್ ಅದ್ರ ಬಿಹಾಫಲ್ಲಿ ಅದು ಮಾಡುತ್ತೆ. ಇಫ್ ಇನ್ ಕೇಸ್ ಅದು ಕರೆಕ್ಟ್ ಇದ್ದರೆ ನಿಮ್ಮ ಸ್ಟೋರನ್ನು ನೀವು ಆನ್ಲೈನಿಗೆ ತರ್ಬೋದು, ಆರ್ಎಲ್ಸ್ ಆಗೋದಿಲ್ಲ, ರೈಟ್. ಸೊ ಅದಕ್ಕೆ ಇಲ್ಲಿ ನಾನು ಡಮ್ಮಿ ಅಡ್ರೆಸ್ಸನ್ನು ತೊಗೊಳ್ತೀನಿ. ಮೇಕ್ ಶೋರ್ ನೀವು ನಿಮ್ಮ ಒರಿಜಿನಲ್ ಅಥವಾ ನೀವು ಯಾವ ಕ್ಲೈಂಟಿಗೆ ವರ್ಕ್ ಮಾಡ್ತಿದ್ದೀರಾ ಅಥವಾ ಯಾವ ಕಂಪ್ನಿಗೆ ವರ್ಕ್ ಮಾಡ್ತಿದ್ದೀರಾ ಅವರ ಫಿಸಿಕಲ್ ಸ್ಟೋರ್ ಅಡ್ರೆಸ್ಸನ್ನು ಇಲ್ಲಿ ಕೊಡಿ. ಸೊ ನಾನು ಜಸ್ಟ್ ಅಡ್ರೆಸ್ಸನ್ನು ಕೊಡ್ತಿದ್ದೀನಿ. ಸೊ ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2, ಸಿಟಿ, ಆ್ಯಂಡ್ ದೆನ್ ಕಂಟ್ರಿ, ಸ್ಟೇಟ್. ಸಿ ನಮ್ದು ಇಂಡಿಯಾ ಆಗಿದ್ರೆ ಇಂಡಿಯಾ ಚೂಸ್ ಮಾಡಿ, ಬೇರೆ ಕಂಟ್ರಿಗೆ ವರ್ಕ್ ಮಾಡ್ತಿದ್ರೆ ಬೇರೆ ಕಂಟ್ರಿ ಅವ್ರದನ್ನು ಚೂಸ್ ಮಾಡಿ. ಇಂಡಿಯಾ, ಸಿ ಇಲ್ಲಿ ಕಂಟ್ರಿ ಕಮ್ ಸ್ಟೇಟ್ ಕಾಂಬಿನೇಷನ್ ಇದೆ. ಸೊ ನಮ್ಮದು ಕರ್ನಾಟಕ ಆಗಿರೋದ್ರಿಂದ ಅಲ್ಲಿ ಚೂಸ್ ಕರ್ನಾಟಕ. ಸೊ ಇಫ್ ನಿಮ್ದು ಹೈದ್ರಾಬಾದಲ್ಲಿತ್ತು ಅಂತಂದರೆ ಹೈದ್ರಾಬಾದ್, ಚೆನ್ನೈ ಈ ರೀತಿ ನೀವು ತೊಗೋಬೋದು. ಪೋಸ್ಟಲ್ ಕೋಡ್. ಸಿ ಪ್ರತಿಯೊಂದು ತಾಲೂಕಿಗೂ ಪೋಸ್ಟಲ್ ಕೋಡ್ಸ್ ಇರುತ್ತೆ. ಸೊ ಆ ಸ್ಪೆಸಿಫಿಕ್ ಏರಿಯಾಗೆ ಪೋಸ್ಟಲ್ ಕೋಡ್ ಏನಿದೆ ಅದನ್ನು ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ, ರೈಟ್. ಆ ಒಂದು ಪೋಸ್ಟಲ್ ಜಿಪ್ ಕೋಡನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ, ರೈಟ್. ಚಲೋದೆ. ದೆನ್ ಆಪ್ಷನ್ಸ್, ಸೆಲ್ಲಿಂಗ್ ಆಪ್ಷನ್ಸ್ ಅಂತ ಅಂದರೆ ನಿಮ್ಮ ಒಂದು ಪ್ರಾಡಕ್ಟನ್ನು ಎಲ್ಲೆಲ್ಲಿ ನೀವು ಸೆಲ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಮುಖೇಶ್ ಅವ್ರದ್ದು ಒಂದು ಪ್ರಾಡಕ್ಟ್ ಇದೆ, ಟೀ ಶರ್ಟ್, ರೈಟ್. ಆ ಟೀ ಶರ್ಟನ್ನು ಅವರು ಸೆಲ್ಲಿಂಗ್ ಯಾವ ಯಾವ ಲೊಕೇಶನ್ಸಿಗೆ ಕೊಡ್ತಿದ್ದಾರೆ, ರೈಟ್. ಸೊ ಇಲ್ಲಿ ನಮ್ಗೆ ಆಪ್ಷನ್ಸ್ ಇರುತ್ತೆ, ಸೆಲ್ ಟು ಆಲ್ ಕಂಟ್ರೀಸ್, ಸೆಲ್ ಟು ಆಲ್ ಕಂಟ್ರೀಸ್ ಎಕ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಮುಖೇಶ್ ಅವ್ರದ್ದೊಂದು ಟೀ ಶರ್ಟ್ ಬ್ರ್ಯಾಂಡ್ ಇದೆ, ಅವರು ಎಲ್ಲ ಕಡೆಯೂ ಕೂಡ ಅವರ ಶಿಪ್ಪಿಂಗನ್ನು ಮಾಡ್ತಿದ್ದಾರೆ. ಅಂತಂದರೆ ಅವರು ಎಲ್ಲ ಕಂಟ್ರಿಗೂ ಪ್ರಾಡಕ್ಟನ್ನು ಸೇಲ್ ಮಾಡ್ತಿದ್ದಾರೆ, ಆದರೆ ಪಾಕಿಸ್ತಾನಕ್ಕೆ ಸೇಲ್ ಮಾಡ್ತಿಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಸೆಲ್ ಟು ಆಲ್ ಕಂಟ್ರೀಸ್ ಎಕ್ಸೆಪ್ಟ್ ಅಂತಂದರೆ ಈ ಸ್ಪೆಸಿಫಿಕ್ ಕಂಟ್ರಿಯನ್ನು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಕಂಟ್ರಿಗೂ ನಾನು ಕೊಡ್ತಿದ್ದೀನಿ, ರೈಟ್. ಆರ್ ಎಲ್ಸ್ ನಾನು ಸ್ಪೆಸಿಫಿಕ್ ಕಂಟ್ರೀಸಲ್ಲಿ ಮಾತ್ರ ನನ್ನ ಒಂದು ಪ್ರಾಡಕ್ಟನ್ನು ನಾನು ಸೇಲ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಇಂಡಿಯಾ, US, ಆಸ್ಟ್ರೇಲಿಯಾ ಈ ಕಂಟ್ರೀಸಿಗೆ ಮಾತ್ರ ನಾನು ಸೇಲ್ ಮಾಡ್ತಿದ್ದೀನಿ. ಸೊ ಆವಾಗ ಇಲ್ಲಿ ನೀವು ಸ್ಪೆಸಿಫಿಕ್ ಕಂಟ್ರೀಸನ್ನು ತೊಗೋಬೇಕಾಗುತ್ತೆ. ಸೆಲ್ ಟು ಆಲ್ ಕಂಟ್ರೀಸ್ ಅಂದರೆ ಏನು, ಎಲ್ಲ ಕಂಟ್ರೀಸ್ಗಳಿಗೂ ನಾನು ಸೆಲ್ ಮಾಡ್ತಿದ್ದೀನಿ ಅಂತ ಅಷ್ಟೆ. ನಾನಿಲ್ಲಿ ಸೆಲ್ ಟು ಸ್ಪೆಸಿಫಿಕ್ ಕಂಟ್ರೀಸ್ ಅಂತ ತೊಗೊಳ್ತಿದ್ದೀನಿ. ಅದಾದಮೇಲೆ ಸೆಲ್ ಟು ಸ್ಪೆಸಿಫಿಕ್ ಕಂಟ್ರೀಸ್, ಎಸ್. ಸೊ ಅಗೇನ್ ನೀವೇನು ಮಾಡಬೇಕು, ಇಂಡಿಯಾನ ಚೂಸ್ ಮಾಡಿ, ಇಂಡಿಯಾ, ರೈಟ್. ಇಫ್ ಇನ್ ಕೇಸ್ ಮಲ್ಟಿಪಲ್ ಇದ್ದರೆ ಯು ಕ್ಯಾನ್ ಆ್ಯಡ್ ಶಿಪ್ಪಿಂಗ್, ರೈಟ್. ಸೊ ನಾರ್ಮಲಿ ಸೆಲ್ ಎಲ್ಲೆಲ್ಲಿ ಮಾಡ್ತಿರ್ತೀವೋ ಅಲ್ಲೆಲ್ಲ ನಾವು ಶಿಪ್ಪಿಂಗ್ ಮಾಡ್ತಾನೆ ಇರ್ತೀವಿ. ಶಿಪ್ಪಿಂಗ್ ಅಂತ ಅಂದರೆ ಕೊರಿಯರ್ ಥರ ಎಲ್ಲೆಲ್ಲಿ ಶಿಪ್ಮೆಂಟನ್ನು ನೀವು ಮಾಡ್ತೀರಾ, ಓಕೆ. ಸೊ ಜಸ್ಟ್ ಇಲ್ಲಿ ಆಪ್ಷನ್ಸ್ ಇರುತ್ತೆ, ಶಿಪ್ ಟು ಆಲ್ ಕಂಟ್ರೀಸ್ ಯು ಸೆಲ್ ಟು, ಅಥವಾ ಎಲ್ಲ ಕಂಟ್ರಿಗೂ ಶಿಪ್ ಮಾಡ್ಬೋದು, ಶಿಪ್ ಟು ಸ್ಪೆಸಿಫಿಕ್ ಕಂಟ್ರೀಸಿಗೆ ಮಾತ್ರ, ಡಿಸೇಬಲ್ ಶಿಪ್ಪಿಂಗ್ ಆ್ಯಂಡ್ ಶಿಪ್ಪಿಂಗ್ ಕ್ಯಾಲ್ಕುಲೇಷನ್, ರೈಟ್. ಸೊ ಇಫ್ ಇನ್ ಕೇಸ್ ಇದನ್ನು ನೀವೇನಾದರೂ ವರ್ಚುವಲ್ ಪ್ರಾಡಕ್ಟ್ಸ್ಗೆ ನೀವು ಮಾಡ್ತಿದ್ರೆ ಇದನ್ನು ನೀವು ಏನು ಮಾಡ್ಬೋದು, ಡಿಸೇಬಲ್ ಮಾಡ್ಬೋದು. ವರ್ಚುವಲ್ ಅಂತ ಅಂದರೆ ಏನು, ಫಿಸಿಕಲ್ ಆಗಿ ನಾವು ಇದನ್ನು ಶಿಪ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ರೈಟ್. ಬಟ್ ಇಫ್ ಇನ್ ಕೇಸ್ ಲೈಕ್
ಫಿಸಿಕಲ್ ಪ್ರಾಡಕ್ಟ್ಸ್ಗಳನ್ನು ನಾವು ಶಿಪ್ಮೆಂಟ್ ಮಾಡೇ ಮಾಡ್ತೀವಿ, ರೈಟ್? ಬಟ್ಟೆ ಆಗಿರ್ಬೋದು, ಲೈಕ್ ಗ್ರಾಸರೀಸ್ ಆಗಿರ್ಬೋದು, ರೈಟ್? ಸೊ ನಾನಿಲ್ಲಿ ಏನು ಮಾಡ್ತೀನಿ, ಶಿಪ್ ಟು ಆಲ್ ಕಂಟ್ರೀಸ್ ಯು ಸೆಲ್ ಟು ಅಂತಂದರೆ ನಾನಿಲ್ಲಿ ಎಲ್ಲೆಲ್ಲಿ ಸ್ಪೆಸಿಫಿಕ್ ಕಂಟ್ರೀಸನ್ನು ಸೆಲ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ, ಅದು ಬೈ ಡಿಫಾಲ್ಟ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ, ರೈಟ್? ಡಿಫಾಲ್ಟ್ ಕಸ್ಟಮರ್ ಲೊಕೇಶನ್, ಲೈಕ್ ಇಲ್ಲಿ ಆಪ್ಷನ್ ಇರಲಿ ಶಾಪ್ ಕಂಟ್ರಿ ಆ್ಯಂಡ್ ರೀಜನ್, ಎಸ್. ಆಫ್ಟರ್ ದಟ್ ಸಿ ಇಫ್ ಇನ್ ಕೇಸ್ ನೀವು ಟ್ಯಾಕ್ಸಸ್ಸನ್ನು ನೀವೇನಾದರೂ ಇನ್ಕ್ಲೂಡ್ ಮಾಡ್ತಿದ್ದೀರಾ, ಜಿ ಎಸ್ ಟಿ, ರೈಟ್? ಟ್ಯಾಕ್ಸಸ್ಸನ್ನು ನೀವು ಇನ್ಕ್ಲೂಡ್ ಮಾಡ್ತಿದ್ದೀರಾ ಅಂತ ಅಂದರೆ ಮೇಕ್ ಶೋರ್ ಇಲ್ಲಿ ಆಪ್ಷನ್ ಕಾಣ್ತಿದೆ ಟ್ಯಾಕ್ಸಸ್ ಆ್ಯಂಡ್ ಕೂಪನ್ಸ್, ಈ ಒಂದು ಆಪ್ಷನನ್ನು ನೀವು ಎನೇಬಲ್ ಮಾಡಲೇಬೇಕು. ಅವಾಗಷ್ಟೇ ನೀವು ಟ್ಯಾಕ್ಸಸ್ಸನ್ನು ಸೆಟ್ ಮಾಡಲಿಕ್ಕಾಗುತ್ತೆ. ಇಫ್ ಇನ್ ಕೇಸ್ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ಳೋಣ, ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಬಟ್ ಇಲ್ಲೆಲ್ಲೂ ಕೂಡ ನನಗೆ ಟ್ಯಾಕ್ಸ್ ಅನ್ನೋ ಆಪ್ಷನ್ ಕಾಣ್ತಿಲ್ಲ, ರೈಟ್? ಬಟ್ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಎನೇಬಲ್ ಟ್ಯಾಕ್ಸ್ ರೇಟ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್, ಇಲ್ಲಿ ನನಗೆ ಟ್ಯಾಕ್ಸ್ ಅನ್ನೋದು ಬರುತ್ತೆ. ಸೊ ವೇಟ್, ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಬಟ್ ಎನೇಬಲ್ ಟ್ಯಾಕ್ಸಸ್, ಇಫ್ ಇನ್ ಕೇಸ್ ನೀವು ಟ್ಯಾಕ್ಸಸ್ಸನ್ನು ಅಪ್ಲೈ ಮಾಡ್ತೀರಾ ಅಂದರೆ, ಮಾಡಲಿಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್. ಅದಾದಮೇಲೆ ಎನೇಬಲ್ ಕೂಪನ್ಸ್, ಎಸ್ ಕೂಪನ್ಸ್ಗಳನ್ನು ನೀವು ಯೂಸ್ ಮಾಡ್ತೀರಾ ಅಂತಂದರೆ ಎನೇಬಲ್ ಕೂಪನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕರೆನ್ಸಿ, ಸೊ ಬೈ ಡಿಫಾಲ್ಟಾಗಿ ನಿಮ್ಮ ಒಂದು ಸೈಟಲ್ಲಿ ಯಾವ ಕರೆನ್ಸಿಯನ್ನು ತೊಗೊಳ್ತೀರಾ, ರುಪೀಸನ್ನು ತೊಗೊಳ್ತೀರಾ, ಡಾಲರ್ಸನ್ನು ತೊಗೊಳ್ತೀರಾ, ಯೂರೋಸನ್ನು ತೊಗೊಳ್ತೀರಾ, ರೈಟ್? ಸೊ ನಮ್ದು ಇಂಡಿಯಾ ಆಗಿರೋದ್ರಿಂದ ನಮ್ಮ ಇಂಡಿಯನ್ ರುಪೀಸ್, ರೈಟ್? INR. ಅದಾದಮೇಲೆ ಕರೆನ್ಸಿ ಪೊಸಿಷನ್ ಇರುತ್ತೆ ಅಂತಂದರೆ ಕರೆನ್ಸಿ ಪೊಸಿಷನ್ ಎಲ್ಲಿ ಬರಬೇಕು, ನಿಮಗೆ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ, ಆರ್ ಎಲ್ಸ್ ಡಿಫಾಲ್ಟ್ ಹೆಂಗಿರುತ್ತೋ ಹಂಗೆ ಬಿಟ್ಬಿಡಿ ಅಷ್ಟೇ. ದೆನ್ ಸೇವ್ ಚೇಂಜಸ್. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟ್ಯಾಕ್ಸ್ ಆಪ್ಷನ್ ಬಂತು, ರೈಟ್? ಸೊ ದ ನೆಕ್ಸ್ಟ್ ಆಪ್ಷನ್ ಇಸ್ ಪ್ರಾಡಕ್ಟ್ಸ್ ಅನ್ನೋ ಆಪ್ಷನ್ ಇದೆ. ಮೇಕ್ ಶೋರ್ ಇಲ್ಲಿ ಏನು ಚೇಂಜಸ್ ಮಾಡೋದಿರೋದಿಲ್ಲ, ರೈಟ್? ಶಾಪ್ ಪೇಜಲ್ಲಿ ಶಾಪ್ ಸೆಲೆಕ್ಟ್ ಆಗಿರೋ ರೀತಿ ನೋಡ್ಕೊಳ್ಳಿ ಅಷ್ಟೇ. ಸೊ ದೆನ್ ಸೇವ್ ಚೇಂಜಸ್. ದೆನ್ ಟ್ಯಾಕ್ಸ್. ಸೊ ಈ ಟ್ಯಾಕ್ಸನ್ನು ಇಫ್ ಇನ್ ಕೇಸ್ ನೀವು ಟ್ಯಾಕ್ಸಸನ್ನು ಅಪ್ಲೈ ಮಾಡ್ತೀರಾ ಅಂತ ಅಂದರೆ ನೀವು ಟ್ಯಾಕ್ಸಸನ್ನು ತಗೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೈಸಸ್ ಎಂಟರ್ ವಿತ್ ಟ್ಯಾಕ್ಸ್. ಎಸ್, ಐ ವಿಲ್ ಎಂಟರ್ ಪ್ರೈಸಸ್ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್. ನೋ, ಐ ವಿಲ್ ಎಂಟರ್ ಪ್ರೈಸಸ್ ಎಕ್ಸ್ಕ್ಲೂಸಿವ್ ಆಫ್ ಟ್ಯಾಕ್ಸ್. ಸಿ ಫಾರ್ ಎಕ್ಸಾಂಪಲ್, ಲೆಟ್ ಮೀ, ಒಂದು ಟೀ ಶರ್ಟ್ ಇರುತ್ತೆ, ಆ ಟೀ ಶರ್ಟ್ ಪ್ರೈಸ್ ಬಂದುಬಿಟ್ಟು 800 rupees. ಓಕೆ, ಸೊ ಈ 800 rupeesನ್ನು ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ 750 rupees ಈ ಟೀ ಶರ್ಟ್ ಬೀಳುತ್ತೆ, ರೈಟ್? ಸೊ ಇದಕ್ಕೆ ಟ್ಯಾಕ್ಸಸ್ ಬಂದುಬಿಟ್ಟು ಲೈಕ್ 50 rupeesನ್ನು ನೀವು ಆ್ಯಡ್ ಮಾಡ್ತೀರಾ. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 800 rupees, ರೈಟ್? ಸೊ ಈ 800 rupeesನ್ನು ನೀವು ನಿಮ್ಮ ಸೈಟಲ್ಲಿ ಏನು ಮಾಡ್ತೀರಾ, ಡಿಸ್ಪ್ಲೇ ಮಾಡ್ತೀರಾ, ರೈಟ್? ಸೊ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 750, ಟ್ಯಾಕ್ಸ್ ಬಂದುಬಿಟ್ಟು 50. ಸೊ ಈ ಎರಡನ್ನೂ ಸೇರಿಬಿಟ್ಟು 800 rupees ಅಂತ ನೀವಿಲ್ಲಿ ಮೆನ್ಷನ್ ಮಾಡ್ತೀರಾ, ರೈಟ್? ಸೊ ನಿಮ್ಮ ಪ್ರೈಸ್ ಜೊತೆಗೆ ಟ್ಯಾಕ್ಸ್ ಅಮೌಂಟ್ ಕೂಡ ಸೇರಿಕೊಳ್ಳುತ್ತೆ ಇಲ್ಲಿ. ಸೊ ಇಫ್ ಇನ್ ದಟ್ ಕೇಸ್ ಪ್ರೈಸಸ್ ಎಂಟರ್ ವಿತ್ ಟ್ಯಾಕ್ಸ್ ಅನ್ನೋದಾದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ, ನಾನು ಸಪ್ರೇಟಾಗಿ ಟ್ಯಾಕ್ಸನ್ನು ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರಾಡಕ್ಟ್ ಪ್ರೈಸ್ 800 ಇದೆ, ರೈಟ್? ಬಿಲ್ಲಿಂಗ್ ಟೈಮಿಗೆ ಹೋದಾಗ ಅಂತಂದರೆ ಒಬ್ಬ ಮನುಷ್ಯ ನಿಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅಲ್ಲಿ ಬಿಲ್ಲಿಂಗ್ ಆಪ್ಷನಲ್ಲಿ ಬರುತ್ತೆ ಲೈಕ್ ಟ್ಯಾಕ್ಸಸ್ ಅಪ್ಲೈ ಲೈಕ್ 50 rupees ಅಂತ. ಆವಾಗ ಟೋಟಲ್ ಬಿಲ್ಲಿಂಗ್ ಏನಾಗುತ್ತೆ? 850, ರೈಟ್? ಸೊ ನಿಮ್ಮ ಪ್ರಾಡಕ್ಟ್ ಆಪ್ಷನ್ನಿಗೆ ಇನ್ಕ್ಲೂಡ್ ಮಾಡಿಕೊಂಡು ನೀವು ಪ್ರೈಸ್ ಮಾಡ್ತೀರಾ ಅಂತಂದರೆ ಓಕೆ, ಇಲ್ಲ ಅಂತಂದರೆ ನಾನು ಸಪ್ರೇಟಾಗಿ ಮಾಡ್ತೀನಿ ಅಂತಂದರೆ ನೀವು ಸಪ್ರೇಟಾಗಿ ನೀವು ಇಲ್ಲಿ ಮಾಡ್ಕೋಬೋದು. ಇಟ್ಸ್ ಅಪ್ ಟು ಯು. ನೀವು ಹೆಂಗೆ ಅಥವಾ ಆ ಕಂಪ್ನಿಯವ್ರು ಹೆಂಗೆ ಬಿಲ್ಲಿಂಗನ್ನು ನಿಮಗೆ ಕೊಡ್ತಾರೆ ಅಲ್ವಾ, ಅದ್ರ ಬೇಸ್ ಮೇಲೆ ಈ ಎರಡು ಆಪ್ಷನನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಕ್ಲಿಯರ್? ಭಗತ್, ಮುಖೇಶ್, ರೇಷ್ಮಾ ಜಾಧವ್, ಟ್ಯಾಕ್ಸಸ್ ಆಪ್ಷನ್ ಕ್ಲಿಯರ್ ಆಯಿತಾ? ಜನರಲ್ ಸೆಟ್ಟಿಂಗ್ಸ್ ಕ್ಲಿಯರ್ ಆಯಿತಾ? ಯಾ, ಚಲೋ.
ಸೊ ನಾವು ಇಲ್ಲಿ ಟ್ಯಾಕ್ಸಸ್ ಅನ್ನ ನಾವು ಆಡ್ ಮಾಡಬೇಕು, ರೈಟ್. ಸಿ, ಇಲ್ಲಿ ಆಪ್ಷನ್ ಇದೆ, ಓಕೆ, ಅಡಿಷನಲ್ ಟ್ಯಾಕ್ಸ್ ಕ್ಲಾಸಸ್, ಝೀರೋ ರೇಟ್, ರೆಡ್ಯೂಸ್ ರೇಟ್, ಈ ಎರಡು ಕೂಡ ಹಂಗೆ ಬೈ ಡಿಫಾಲ್ಟ್ ಹಂಗೆ ಇರಲಿ. ಇಲ್ಲಿ ಆ ಸ್ಪೆಸಿಫಿಕ್ ಕಂಟ್ರೀಸ್ಗಳು ಟ್ಯಾಕ್ಸಸ್ಸನ್ನು ಯಾವ ನೇಮಲ್ಲಿ ತಗೊಳ್ತಾರೆ ಅದನ್ನು ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ, ರೈಟ್. ಫಾರ್ ಎಕ್ಸಾಂಪಲ್ ಇಂಡಿಯಾ ಆದರೆ ನಾವು ಇಂಡಿಯಾದಲ್ಲಿ ಯಾವ್ದು ತೊಗೊಳ್ತೀವಿ, ಜಿ ಎಸ್ ಟಿ, ರೈಟ್. ಇಫ್ ಇನ್ ಕೇಸ್ ಬೇರೆ ಕಂಟ್ರಿ ಆದರೆ ವ್ಯಾಟ್, ಲೈಕ್ ಐ ಆರ್ ಎಸ್, ರೈಟ್, ಈ ರೀತಿ ಎಲ್ಲ ತೊಗೊಳ್ತಿರ್ತಾರೆ. ಸೊ ಆ ಸ್ಪೆಸಿಫಿಕ್ ಕಂಟ್ರಿಲಿ ಯಾವ ಟ್ಯಾಕ್ಸ್ ಇರುತ್ತೆ ಅಲ್ವಾ ಅದನ್ನು ನೀವಿಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಎಷ್ಟು ಪರ್ಸೆಂಟ್ ಆಫ್ ದ ಅಮೌಂಟನ್ನು ನೀವು ಟ್ಯಾಕ್ಸ್ ಆಗಿ ತೊಗೊಳ್ತೀರಾ, 10%, 5%, 6%, 3%, ರೈಟ್. ನೀವಿಲ್ಲಿ ಇದನ್ನು ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ 5% ಅಂತ ನಾನು ತೊಗೊಳ್ತೀನಿ. ಸಿ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಸೈಟಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಕ್ಲಾತಿಂಗಿಗೆ ನೀವು ಒಂದು ಟ್ಯಾಕ್ಸನ್ನು ನೀವು ತೊಗೊಳ್ತಿದ್ದೀರಾ, ದಟ್ಟು ಜಿ ಎಸ್ ಟಿ 5% ಅಂತ ಅಂದ್ಕೊಳ್ಳೋಣ. ಬಟ್ ನಿಮ್ಮ ಸೈಟಲ್ಲಿ ನೀವು ಇನ್ನೂ ಕೆಲವು ಕ್ಯಾಟಗರಿಯನ್ನು ನೀವು ಸೇಲ್ ಮಾಡ್ತಿರ್ತೀರಿ. ಫಾರ್ ಎಕ್ಸಾಂಪಲ್ ಹೋಮ್ ಆ್ಯಂಡ್ ಅಪ್ಲಯನ್ಸಸ್ ಮೇಲೆ ಎಷ್ಟು ಪರ್ಸೆಂಟ್ ಆಗ್ತಿರುತ್ತೆ, ಅದಕ್ಕೆ ನೀವು ಎಷ್ಟು ಪರ್ಸೆಂಟ್ ಟ್ಯಾಕ್ಸನ್ನು ನೀವು ಪೇ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ 4% ಅಂತ ಅಂದ್ಕೊಳ್ಳೋಣ, 4%. ಸೊ ಈ ರೀತಿ ಲೈಕ್ ಟ್ಯಾಕ್ಸಸ್ ಕ್ಲಾಸಸ್ಗಳನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ, ರೈಟ್. ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ, ಡಿಸ್ಪ್ಲೇ ಪ್ರೈಸಸ್ ಇನ್ ದ ಶಾಪ್, ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂತಂದರೆ ಇಲ್ಲೇನು ಚೂಸ್ ಮಾಡ್ತೀರಲ್ವ ಅದು ಇಲ್ಲಿ ಬರುತ್ತೆ ಅಷ್ಟೇ. ಸೊ ದೆನ್ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ, ಇಲ್ಲಿ ನಮ್ಮ ರೇಟ್ಸ್ ಅಂತಂದರೆ ಜಿ ಎಸ್ ಟಿ ರೇಟ್ಸ್, ಟ್ಯಾಕ್ಸ್ ರೇಟ್ಸ್ಗಳು ಏನು ನಾವು ಆ್ಯಡ್ ಮಾಡಿದ್ವಿ ಅಲ್ವಾ ಅವೆರಡೂ ಕೂಡ ಇಲ್ಲಿ ಬರ್ತವೆ. ಸಿ, ಜಿ ಎಸ್ ಟಿ 4% ರೇಟ್ಸ್, ಜಿ ಎಸ್ ಟಿ 5% ರೇಟ್ಸ್, ರೈಟ್. ಸೊ ಇದನ್ನು ನಾವು ಸೆಟ್ ಮಾಡಬೇಕು. ಸೊ ಜಿ ಎಸ್ ಟಿ 4% ರೇಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಫ್ಟರ್ ದಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ದೆನ್ ಇನ್ಸರ್ಟ್ ರೋ, ಇಲ್ಲಿ ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಿಮ್ಮ ಕಂಟ್ರಿದು ಯಾವ್ದು ಇರುತ್ತೋ ನೀವು ಅದು, ಫಾರ್ ಎಕ್ಸಾಂಪಲ್ ಯು ಎಸ್, ಪಾಕಿಸ್ತಾನ್, ರೈಟ್, ಈ ರೀತಿ. ಅದಾದಮೇಲೆ ಎಷ್ಟು ಪರ್ಸೆಂಟ್ ರೇಟ್, 4% ರೇಟ್, ರೈಟ್, 4%, ರೈಟ್. ಅದಾದಮೇಲೆ ಇನ್ನು ಏನೂ ಇರೋದಿಲ್ಲ, ಜಸ್ಟ್ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಜಿ ಎಸ್ ಟಿ 5%, 4%ಅನ್ನು ನಾವು ಸೆಟ್ ಮಾಡಿದ್ವಿ, ಇವಾಗ 5%ಅನ್ನು ಕೂಡ ಸೆಟ್ ಮಾಡಬೇಕು. ಅಗೇನ್ ಸೇಮ್ ಇನ್ಸರ್ಟ್ ರೋ, ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, IN. ಆಫ್ಟರ್ ದಟ್ ರೇಟ್ 5%, ರೈಟ್, 5%, ದೆನ್ ಸೇವ್ ಚೇಂಜಸ್. ಸೊ ಇಲ್ಲಿ ಶಿಪ್ಪಿಂಗ್ ಏನಪ್ಪ ಅಂತಂದರೆ, ಇಫ್ ಇನ್ ಕೇಸ್ ಚೂಸ್ ವೆದರ್ ಆರ್ ನಾಟ್ ದಿಸ್ ಟ್ಯಾಕ್ಸ್ ರೇಟ್ ಆಲ್ಸೋ ಗೆಟ್ಸ್ ಅಪ್ಲೈಡ್ ಟು ಶಿಪ್ಪಿಂಗ್ ಅಂತಂದರೆ, ಇಫ್ ಇನ್ ಕೇಸ್ ಶಿಪ್ಪಿಂಗ್ ಮಾಡಿದಾಗ ಆ ಶಿಪ್ಪಿಂಗಿಗೂ ಕೂಡ ಈ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಂತಂದರೆ ನೀವು ಈ ಒಂದು ಆಪ್ಷನನ್ನು ಚೆಕ್ ಮಾಡಿ. ಇಲ್ಲ ಅಂತಂದರೆ ರಿಮೂವ್ ಮಾಡಿ, ಸಿಂಪಲ್. ದೆನ್ ಸೇವ್ ಚೇಂಜಸ್, ರೈಟ್. 4% ಆಯಿತು. ಆಫ್ಟರ್ ದಟ್ 5% ಆಯಿತು, ರೈಟ್. ಸೊ ನಾವ್ ಶಿಪ್ಪಿಂಗ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸಿ, ಶಿಪ್ಪಿಂಗ್ ನಥಿಂಗ್ ಬಟ್ ಇಫ್ ಇನ್ ಕೇಸ್ ನಿಮ್ಮ ಸೈಟಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದ್ದು, ರೈಟ್, ಬೇರೆ ಬೇರೆ ಸ್ಟೇಟ್ಸ್ಗಳಿಗೆ ಅಥವಾ ಬೇರೆ ಬೇರೆ ಲೊಕೇಶನ್ಸ್ಗೆ ನೀವು ಬೇರೆ ಬೇರೆ ಶಿಪ್ಪಿಂಗ್ ಚಾರ್ಜಸ್ಗಳನ್ನು ತೊಗೊಳ್ತಿದ್ರೆ ಆವಾಗ ಈ ಶಿಪ್ಪಿಂಗನ್ನು ನೀವೇನು ಮಾಡಬೇಕಾಗುತ್ತೆ, ಅಟ್ ಎನಿ ಕಾಸ್ಟ್ ಸೆಟ್ ಮಾಡಬೇಕಾಗುತ್ತೆ, ರೈಟ್. ಅದೇ ಶಿಪ್ಪಿಂಗ್. ಫಸ್ಟ್ ನೀವೇನು ಮಾಡಬೇಕು, ಆ್ಯಡ್ ಝೋನ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಝೋನ್ ನೇಮನ್ನು ಇಲ್ಲಿ ಕೊಡಿ. ಸೊ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ಮಾತ್ರ ಶಿಪ್ಪಿಂಗ್ ಮಾಡ್ತಿರ್ತೀರ, ಸೊ ದೆನ್ ಕರ್ನಾಟಕ ಮಾತ್ರ ಚೂಸ್ ಮಾಡಿ, ಕರ್ನಾಟಕ, ರೈಟ್. ಸೊ ಈ ಸ್ಪೆಸಿಫಿಕ್
ಸ್ಟೇಟಿಗೆ ನೀವು ಫ್ರೀ ಶಿಪ್ಪಿಂಗ್ ಕೊಡ್ತೀರಾ ಅಂತ ಅಂದರೆ ಫ್ರೀ ಶಿಪ್ಪಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ಲ್ಯಾಟ್ ರೇಟ್ ಕೊಡ್ತೀರಾ ಅಂದರೆ ಫ್ಲ್ಯಾಟ್ ರೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ಲ್ಯಾಟ್ ರೇಟ್ ಅಂದರೆ ಏನು? ಸಾರ್ಟ್ ಆಫ್ ಅಮೌಂಟನ್ನು ನಾವು ತೊಗೊಳ್ತೀವಿ ಶಿಪ್ಪಿಂಗ್ ಚಾರ್ಜಸ್ ಆಗಿ. ಅಮೌಂಟನ್ನು ಫಿಕ್ಸ್ಡ್ ರೇಟಲ್ಲಿ ನಾವು ಅಮೌಂಟನ್ನು ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಅಮೆಝಾನಲ್ಲಿ ಶಾಪ್ ಮಾಡಿದರೆ, ಮಿಂತ್ರಾದಲ್ಲಿ ಶಾಪ್ ಮಾಡಿದರೆ, ಫ್ಲಿಪ್ಕಾರ್ಟಲ್ಲಿ ಶಾಪ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ರೈಟ್? ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದ್ರೆ ಅಲ್ಲಿ 40 ರುಪೀಸ್ ಶಿಪ್ಪಿಂಗ್ ಚಾರ್ಜಸ್, 20 ರುಪೀಸ್ ಶಿಪ್ಪಿಂಗ್ ಚಾರ್ಜಸ್, ಈ ಆಪ್ಷನ್ಸ್ಗಳು ಇರ್ತವೆ, ರೈಟ್? ನೋಡಿದ್ದೀರಾ ಅಮೆಝಾನಲ್ಲಿ ನಿಮಗೆ ನೀವು ಅಮೆಝಾನಲ್ಲಿ ಶಾಪ್ ಮಾಡಿದ್ರೆ ನಿಮಗೆ ಈ ಆಪ್ಷನ್ಸ್ಗಳು ಗೊತ್ತಿರ್ತವೆ. ಎಸ್ ಆರ್ ನಾವು ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ರೈಟ್? ಸೊ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ತೀರಾ ಅಂತ ಅಂದರೆ ಇಲ್ಲಿ ನೀವು ಫ್ಲ್ಯಾಟ್ ರೇಟನ್ನು ಚೂಸ್ ಮಾಡ್ಕೊಳ್ಳಿ, ರೈಟ್? ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಪ್ಷನ್ ಇರುತ್ತೆ ಫ್ಲ್ಯಾಟ್ ರೇಟ್ ಆ್ಯಂಡ್ ಎಷ್ಟು ರುಪೀಸನ್ನು ನೀವು ಚಾರ್ಜ್ ಮಾಡೋಕ್ಕೆ ಇಷ್ಟಪಡ್ತೀರ, ರೈಟ್? ಸೊ ಇಲ್ಲಿ ಫ್ಲ್ಯಾಟ್ ರೇಟ್ ಅನ್ನೋದನ್ನು ರಿಮೂವ್ ಮಾಡಿಬಿಟ್ಟು ನೀವು ಪರ್ಟಿಕ್ಯುಲರ್ ಪ್ರಾಡಕ್ಟಿನ ಕ್ಯಾಟಗರಿ ಅಥವಾ ಪ್ರಾಡಕ್ಟ್ ನೇಮನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಟೀ ಶರ್ಟ್ಸನ್ನು ಸೆಲ್ ಮಾಡ್ತಿದ್ದೀನಿ ಅಂತ ಅನ್ನೋ ರೀಸನ್ಗೋಸ್ಕರ ನಾನಿಲ್ಲಿ ಟೀ ಶರ್ಟ್ಸ್ ಅಂತ ತೊಗೊಳ್ತೀನಿ. ಅದಾದಮೇಲೆ ಟ್ಯಾಕ್ಸ್ ಸ್ಟೇಟಸ್, ಇಫ್ ಇನ್ ಕೇಸ್ ಇದು ಟ್ಯಾಕ್ಸಬಲ್ ಆದರೆ ಟ್ಯಾಕ್ಸಬಲ್ ತೊಗೊಳ್ಳಿ, ಇಫ್ ನನ್ ಆದರೆ ನನ್ ಅಂತಂದರೆ ಟ್ಯಾಕ್ಸಬಲ್ ಇಲ್ಲ ಅಂತಂದರೆ ಟ್ಯಾಕ್ಸಬಲ್ ಇಲ್ಲ, ಅಷ್ಟೇ. ಸೊ ದೆನ್ ಕಾಸ್ಟ್, ಎಷ್ಟು ರುಪೀಸನ್ನು ನೀವು ಶಿಪ್ಪಿಂಗ್ ಚಾರ್ಜಸ್ ಆಗಿ ತೊಗೊಳ್ತೀರ, ರೈಟ್? ನಾನಿಲ್ಲಿ 40 ರುಪೀಸ್ ತೊಗೊಳ್ತೀನಿ, ರೈಟ್? 40 ರುಪೀಸ್, ರೈಟ್? ಸೊ ದೆನ್ ಕ್ರಿಯೇಟ್ ಆ್ಯಂಡ್ ಸೇವ್. ಇಲ್ಲಿ ನೀವು ನೋಡಿದ್ರೆ ಕಾಣಿಸ್ತಿದೆ, ರೈಟ್? ಸೊ ಇವಾಗ ನಾನು ನನ್ನ ಸೈಟಲ್ಲಿ ಯಾರಾದರೂ ಟೀ ಶರ್ಟನ್ನು ಸೆಲ್ ಮಾಡಿದ್ರೆ ಅವರಿಗೆ ಎಷ್ಟು 40 ರುಪೀಸ್ ಶಿಪ್ಪಿಂಗ್ ಚಾರ್ಜಸನ್ನು ನಾನು ತೊಗೊಳ್ತಿದ್ದೀನಿ, ರೈಟ್? ಸೊ ಅಗೇನ್ ಶಿಪ್ಪಿಂಗ್ ಮೆಥಡನ್ನು ನೀವು ಆ್ಯಡ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಆ್ಯಡ್ ಫ್ರೀ ಶಿಪ್ಪಿಂಗ್, ಫ್ಲ್ಯಾಟ್ ರೇಟ್, ರೈಟ್? ಸೊ ಈ ಆಪ್ಷನ್ಸ್ ಕೂಡ ಇಲ್ಲಿರ್ತವೆ. ಬಟ್ ನಾವ್ let me take, for example, let me take ಕರ್ನಾಟಕದಲ್ಲಿ ಟೀ ಶರ್ಟನ್ನು ಯಾರೇ ನನ್ನ ಟೀ ಶರ್ಟನ್ನು ಬೈ ಮಾಡಿದ್ರೆ 40 ರುಪೀಸ್ ಏನಾಗುತ್ತೆ ಅವರಿಗೆ ಶಿಪ್ಪಿಂಗ್ ಚಾರ್ಜಸ್ ಆಗಿ ಸಿಗುತ್ತೆ. ಬಟ್ ಲೆಟ್ ಮಿ ಟೇಕ್ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಇವಾಗ ಟೀ ಶರ್ಟ್ ಏನು ಮಾಡ್ತೀರಾ, 40 ರುಪೀಸ್ ನೀವು ಶಿಪ್ಪಿಂಗ್ ಚಾರ್ಜಸನ್ನು ತೊಗೊಳ್ತೀರಾ, ರೈಟ್? ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಯಾರೋ ಒಬ್ಬರು ಫ್ರಿಡ್ಜ್ ತೊಗೊಂಡ್ರು ಅಂತ ಅಂದ್ಕೊಳ್ಳೋಣ, ಅಥವಾ ವಾಷಿಂಗ್ ಮಷಿನ್ ತೊಗೊಂಡ್ರು ಅಂತ ಅಂದ್ಕೊಳ್ಳೋಣ, ರೈಟ್? ವಾಷಿಂಗ್ ಮಷಿನ್. ಸೊ ವಾಷಿಂಗ್ ಮಷಿನ್ ಎನಿ ಹೌ ಕಾಸ್ಟ್ಲಿ. ಸೊ ಫಾರ್ ಎಕ್ಸಾಂಪಲ್ 20K ಅಂತ ಅಂದ್ಕೊಳ್ಳೋಣ. ಸೊ ದೇ ಆಲ್ರೆಡಿ 20K ಪೇ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಇದ್ರ ಮೇಲೆ ನೀವೇನಾದರೂ ಶಿಪ್ಪಿಂಗ್ ಚಾರ್ಜಸನ್ನು ತೊಗೊಳ್ಳಲ್ಲ ಅಂತ ಅಂದರೆ ಅವಾಗ ನೀವೇನು ಮಾಡಬೇಕಾಗುತ್ತೆ, ಫ್ರೀ ಶಿಪ್ಪಿಂಗ್ ಕೊಡಬೇಕಾಗುತ್ತೆ, ರೈಟ್? ಫ್ರೀ ಶಿಪ್ಪಿಂಗ್. ಸೊ ಅದನ್ನು ನಾವು ಸೆಟ್ ಮಾಡಬೇಕು, ರೈಟ್? ನಾವು ಬೇಸಿಕಲಿ ಟೀ ಶರ್ಟ್ಗೆ ಹೆಂಗೆ 40 ರುಪೀಸ್ ಅಂತ ಸೆಟ್ ಮಾಡಿದ್ವು, ವಾಷಿಂಗ್ ಮಷಿನ್ಗೆ ಫ್ರೀ ಶಿಪ್ಪಿಂಗ್ ಅಂತ ನಾವೇನು ಮಾಡಬೇಕಾಗುತ್ತೆ, ಸೆಟ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಫ್ರೀ ಶಿಪ್ಪಿಂಗ್ ಕೊಟ್ಟರೆ, ಇಲ್ಲ ಅಂತ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಏನಿರುತ್ತೆ ಆ ಶಿಪ್ಪಿಂಗ್ ಚಾರ್ಜಸನ್ನು ನೀವು ವಾಷಿಂಗ್ ಮಷಿನ್ಗೂ ಕೂಡ ಏನು ಮಾಡಬೇಕಾಗುತ್ತೆ, ಸೆಟಪ್ ಮಾಡಬೇಕಾಗುತ್ತೆ, ರೈಟ್? ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಶಿಪ್ಪಿಂಗ್ ಕ್ಲಾಸಸ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗುತ್ತೆ. ಸೊ ಶಿಪ್ಪಿಂಗ್ ಕ್ಲಾಸಸ್ ಎಲ್ಲಿರ್ತವೆ ನಿಮಗೆ? ಫಸ್ಟು ಕರ್ನಾಟಕ ಇದೆ, ರೈಟ್? ಸೊ ಕರ್ನಾಟಕದಲ್ಲಿ ಯಾರೇ ಬಂದು ನನ್ನ ಸೈಟಿಂದ ಟೀ ಶರ್ಟ್ಸ್ ತೊಗೊಂಡ್ರು ಅವರಿಗೆ 40 ರೂಪಾಯಿ ಶಿಪ್ಪಿಂಗ್ ಚಾರ್ಜಸ್. ಬಟ್ ಇದೇ ಕರ್ನಾಟಕದಿಂದ ಯಾರಾದರೂ ಒಬ್ಬರು ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಷಿನ್ ತೊಗೊಂಡ್ರೆ ನಾನು ಅವರಿಗೆ ಫ್ರೀ ಶಿಪ್ಪಿಂಗ್ ಕೊಡ್ತೀನಿ. ಸೊ ಅವಾಗ ಏನು ಮಾಡಬೇಕು, ಜಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಇಲ್ಲಿ ಕ್ಲಾಸಸ್ ಆಪ್ಷನ್ ಕಾಣುತ್ತೆ, ರೈಟ್? ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿ
ದೆನ್ ಆ್ಯಡ್ ಶಿಪ್ಪಿಂಗ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಶಿಪ್ಪಿಂಗ್ ಕ್ಲಾಸ್ ಏನು, ರೈಟ್? ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ವಾಷಿಂಗ್ ಮಷಿನ್ ಅಂತ ಎಂಟರ್ ಮಾಡ್ತೀನಿ. ವಾಷಿಂಗ್ ಮಷಿನ್, ರೈಟ್? ಅದಾದಮೇಲೆ ಸ್ಲಗ್ಗಲ್ಲೂ ಕೂಡ ಇದೇ ನೇಮನ್ನು ನೀವು ಮೆನ್ಷನ್ ಮಾಡಿ, ನೋ ಪ್ರಾಬ್ಲಮ್, ರೈಟ್? ಆ್ಯಂಡ್ ದೆನ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಅದೇ ನೇಮ್ ಮೆನ್ಷನ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ದೆನ್ ಕ್ರಿಯೇಟ್, ರೈಟ್? ಸೊ ಕ್ರಿಯೇಟ್ ಆದಮೇಲೆ ಅಗೈನ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನೋ, ಯಾ, ಶಿಪ್ಪಿಂಗ್ ಕ್ಲಾಸ್ ಕ್ರಿಯೇಟ್ ಆಗಿದೆ, ರೈಟ್? ಸೊ ಇವಾಗ ನಾವು ಇದಕ್ಕೆ ಪ್ರೈಸಸ್ ಅಂತಂದರೆ ಶಿಪ್ಪಿಂಗ್ ಚಾರ್ಜಸನ್ನು ನಾವೇನು ಮಾಡಬೇಕಾಗುತ್ತೆ, ಅಪ್ಲೈ ಮಾಡಬೇಕು. ಸೊ ಅದಕ್ಕೋಸ್ಕರ ನೀವು ಅಗೇನ್ ಗೋ ಟು ಶಿಪ್ಪಿಂಗ್ ಝೋನ್ಸ್, ರೈಟ್? ಸಿ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ, ದೆನ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಟ್ ಹ್ಯಾಸ್ ಟು ಬಿ ಶೋನ್ ಕ್ಲಾಸಸ್, ವಾಷಿಂಗ್ ಮಷಿನ್, ಒನ್ ಸೆಕೆಂಡ್. Let me add some. Yeah, so classes create ಮಾಡಿದ್ದೀವಿ, right? So again go to zone. ಸೊ ಇಫ್ ಇನ್ ಕೇಸ್ ನೀವು ಮಲ್ಟಿಪಲ್ ಶಿಪ್ಪಿಂಗ್ ಕ್ಲಾಸಸನ್ನು ತೊಗೊಳ್ತೀರಾ ಅಂತಂದರೆ ಒಂದೇ ಸತಿ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇವಾಗ ನಾನು ವಾಷಿಂಗ್ ಮೆಷಿನ್ ತೊಗೊಂಡಿದ್ದೀನಿ. ಇಫ್ ಇನ್ ಕೇಸ್ ಬೇರೆ ಏನಾದರೂ ಇದ್ದರೆ, ಟಿ ವಿ, ರೆಫ್ರಿಜರೇಟರ್, ಆ ರೀತಿ ಏನಾದರೂ ಇದ್ದರೆ ಅದಕ್ಕೂ ಕೂಡ ನೀವು ಕ್ಲಾಸಸನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಒನ್ಸ್ ನೀವು ಮೆನ್ಷನ್ ಮಾಡಿದಾದ್ಮೇಲೆ ಅಗೇನ್ ಗೋ ಟು ಶಿಪ್ಪಿಂಗ್ ಝೋನ್ಸ್, ರೈಟ್? ಅಗೇನ್ ಆ್ಯಡ್ ಝೋನ್ಸ್, ಅಗೇನ್ ರೈಟ್, ಅಗೇನ್ ಕರ್ನಾಟಕ, right? And then add shipping method. ಸೊ ಇಲ್ಲಿ ನಾನು ಫ್ರೀ ಶಿಪ್ಪಿಂಗ್ ಕೊಡ್ತಿದ್ದೀನಿ, ಫ್ರೀ ಶಿಪ್ಪಿಂಗ್, ಕಂಟಿನ್ಯೂ, ರೈಟ್? ಸೊ ಈ ಫ್ರೀ ಶಿಪ್ಪಿಂಗ್ ಕೊಡಲಿಕ್ಕೆ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದೆಯಾ, ರೈಟ್? ಸೊ ಇಫ್ ಇನ್ ಕೇಸ್ ಇದು ವಾಷಿಂಗ್ ಮಷಿನ್ ಆಗಿರೋದಕ್ಕೆ ಏನೂ ರಿಕ್ವೈರ್ಮೆಂಟ್ಸ್ ಇಲ್ಲ, ರೈಟ್? ಬಟ್ ವಾಟ್ ಇಫ್ ಇನ್ ಕೇಸ್ ನೀವು ಟೀ ಶರ್ಟ್ಸ್ಗಳನ್ನು ಸೆಲ್ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಅಮೆಝಾನಲ್ಲಿ ನೀವು ನೋಡಿರ್ತೀರ ನಾರ್ಮಲಿ, ರೈಟ್? ಮಿನಿಮಮ್ ಆರ್ಡರ್ ಅಮೌಂಟ್, ಸೊ ಫಾರ್ ಎಕ್ಸಾಂಪಲ್ 499 rupees ಮೇಲೆ ನೀವು ಶಾಪ್ ಮಾಡಿದ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ, ರೈಟ್? ಈ ಆಪ್ಷನ್ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಇರುತ್ತೆ, ರೈಟ್? ಸೊ ಆ ಆಪ್ಷನ್ ತೊಗೊಳ್ತೀರಾ ಅಂತಂದರೆ ಯು ಕ್ಯಾನ್ ಟೇಕ್ ದಿಸ್, ಯು ಕ್ಯಾನ್ ಚೂಸ್ ದಿಸ್. ಆರ್ ಎಲ್ಸ್ ವ್ಯಾಲಿಡ್ ಫ್ರೀ ಶಿಪ್ಪಿಂಗ್ ಕೂಪನ್ ಅಂತಂದರೆ ನಿಮ್ಮ ಹತ್ರ ಫ್ರೀ ಶಿಪ್ಪಿಂಗ್ ಕೂಪನ್ ಏನಾದರೂ ಇತ್ತು ಅಂತಂದರೆ ಇದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಎ ಮಿನಿಮಮ್ ಆರ್ಡರ್ ಆಫ್ ಅಮೌಂಟ್ ಆರ್ ಕೂಪನ್, ಆರ್ ಎಲ್ಸ್ ಅವ್ರ ಹತ್ರ ಮಿನಿಮಮ್ ಆರ್ಡರ್ ಆಫ್ ಅಮೌಂಟನ್ನು ಅವ್ರು ಶಾಪ್ ಮಾಡಿರಬೇಕು, ರೈಟ್? ಅಥವಾ ಅವ್ರ ಹತ್ರ ಫ್ರೀ ಶಿಪ್ಪಿಂಗ್ ಕೂಪನ್ ಇರಬೇಕು, ಆವಾಗ ಮಾತ್ರ ನಾವು ಫ್ರೀ ಶಿಪ್ಪಿಂಗ್ ಕೊಡ್ತೀವಿ. ಸೊ ಇನ್ನೊಂದು ಆಪ್ಷನ್ ಇದೆ, ಎ ಮಿನಿಮಮ್ ಆರ್ಡರ್ ಅಮೌಂಟ್ ಅಂಡ್ ಕೂಪನ್. ಇದೇನು ಎರಡರಲ್ಲಿ ಒಂದಿದ್ರೂ ನಡೆಯುತ್ತೆ, ಬಟ್ ಇದೇನು ಎರಡೂ ಇರಬೇಕು, ಮಿನಿಮಮ್ ಆರ್ಡರ್ ಅಮೌಂಟು ಇರಬೇಕು, ಕೂಪನ್ನು ಇರಬೇಕು, ರೈಟ್? ಸೊ ಮೋಸ್ಟ್ ಆಫ್ ದ ಟೈಮ್ ವ್ಯಾಲಿಡ್ ಫ್ರೀ ಶಿಪ್ಪಿಂಗ್, ಸಾರಿ, ಎ ಮಿನಿಮಮ್ ಆರ್ಡರ್ ಅಮೌಂಟ್ ಅನ್ನೋದನ್ನು ನಾವು ತೊಗೊಳ್ತೀವಿ. ಸೊ ಇದು ವಾಷಿಂಗ್ ಮೆಷಿನ್ ಇರೋದ್ರಿಂದ ನೋ ರಿಕ್ವೈರ್ಮೆಂಟ್ ಈಸ್ ಎನಫ್, ರೈಟ್? ಸೊ ದೆನ್ ಕ್ರಿಯೇಟ್ ಆ್ಯಂಡ್ ಸೇವ್, ರೈಟ್? ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ನೇಮ್ ಐ ಚೂಸ್ ವಾಷಿಂಗ್ ಮಷಿನ್, right? Then save shipping method. So if in case ನೀವು ಮಲ್ಟಿಪಲ್ ಶಿಪ್ಪಿಂಗ್ ಮೆಥಡನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಫ್ಲ್ಯಾಟ್ ರೇಟ್ ತೊಗೊಂಡು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ಫ್ಲ್ಯಾಟ್ ರೇಟನ್ನು ತೊಗೊಂಡು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು, ರೈಟ್? ಸಿ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಅಗೇನ್ ನಾನು ಏನು ಮಾಡ್ತೀನಿ, ಕ್ಲಾಸಸನ್ನು ಆ್ಯಡ್ ಮಾಡ್ತೀನಿ, ರೈಟ್? ಆ್ಯಡ್ ಶಿಪ್ಪಿಂಗ್ ಕ್ಲಾಸಸ್,
Again, let me take uh, uh, like ಹುಡೀಸ್ ಅಂತ ತಗೊಳ್ತೀನಿ. ಹುಡೀಸ್, ರೈಟ್? ಸೊ ಕಾಪಿ and then I'll paste it here. Again I'll create, right? So hoodies ಸ್ಟಾರ್ಟ್ ಆಯಿತು, ರೈಟ್? ಆ್ಯಂಡ್ ಇನ್ನೊಂದೇನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಶಿಪ್ಪಿಂಗ್. ಸೊ ದೆನ್ ಆ್ಯಡ್ ಝೋನ್ಗೆ ಹೋಗ್ತೀನಿ ನಾನು, ರೈಟ್? ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಶಿಪ್ಪಿಂಗ್ ಮೆಥಡ್ ಆಪ್ಷನ್ ಬರುತ್ತೆ ಅಗೇನ್. ಸೊ ಇಲ್ಲಿ ಆ್ಯಡ್ ಶಿಪ್ಪಿಂಗ್ ಮೆಥಡನ್ನು ತಗೊಳ್ಳಿ, ಫ್ಲ್ಯಾಟ್ ರೇಟ್, ಕಂಟಿನ್ಯೂ. ಸೊ ಕಂಟಿನ್ಯೂ ಮಾಡಿದ ಆದಮೇಲೆ ಇಲ್ಲಿ ಆಪ್ಷನ್ ಇರುತ್ತೆ, ನೇಮ್, ಫ್ಲ್ಯಾಟ್ ರೇಟ್, ಆಪ್ಷನ್ಸ್, ರೈಟ್? ಸೊ ಜಸ್ಟ್ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗಿಲ್ಲಿ ಶಿಪ್ಪಿಂಗ್ ಕಾಸ್ಟ್ ಅಂತ ಸಿಗುತ್ತೆ. ಸೊ ಇವಾಗ ಹುಡೀಸ್, ವಾಷಿಂಗ್ ಮಷಿನ್ ಆ್ಯಂಡ್ ನೋ ಕಾಸ್ಟ್. ಸೊ ನಾವು ಕ್ಲಾಸಸನ್ನು ಎರಡನ್ನು ನಾವು ಸೆಟ್ ಮಾಡಿದ್ದೀವಿ. ಒಂದೇನು ವಾಷಿಂಗ್ ಮಷಿನ್, ಇನ್ನೊಂದೇನು ಹುಡೀಸ್. ಸೊ ವಾಷಿಂಗ್ ಮಷಿನ್ ಆಲ್ರೆಡಿ ನಾವು ನೋ ಶಿಪ್ಪಿಂಗ್ ಅಂತ ಅಂತಂದರೆ ಫ್ರೀ ಆಫ್ ಶಿಪ್ಪಿಂಗ್ ಅಂತ ಕೊಟ್ಟಿರೋದಕ್ಕೆ ಇದಕ್ಕೆ ನೀವು ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ, ಆ್ಯಸ್ ಇಟ್ ಈಸ್ ಬಿಟ್ಬಿಟ್ಟು. ಹುಡೀಸಿಗೆ ನೀವು ಅಮೌಂಟನ್ನು ತಗೊಳ್ತೀರಾ ಅಂತ ಅಂದರೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅಮೌಂಟನ್ನು ಎಂಟರ್ ಮಾಡಬೇಕು. ಸೊ ಹುಡೀಸನ್ನು ಯಾರಾದರೂ ಪರ್ಚೇಸ್ ಮಾಡಿದ್ರೆ ಅವರಿಗೆ ಎಷ್ಟು ರುಪೀಸ್ ನೀವು ಶಿಪ್ಪಿಂಗ್ ಚಾರ್ಜಸನ್ನು ತೊಗೊಳ್ತೀರಾ. ಸೊ ಅಗೇನ್ ನಾನು 40 ರುಪೀಸನ್ನು ತೊಗೊಳ್ತೀನಿ, ರೈಟ್? ಸೊ ಇಲ್ಲಿ ನಮಗೆ ನೋ ಶಿಪ್ಪಿಂಗ್ ಕ್ಲಾಸ್ ಅಂತ ಆಪ್ಷನ್ ಇರುತ್ತೆ. ಅಂತಂದರೆ ಇಫ್ ಇನ್ ಕೇಸ್ ಹುಡ್ಡೀಸ್, ಟಿ ಶರ್ಟ್ಸ್, ವಾಷಿಂಗ್ ಮಷಿನ್ ಈ ಮೂರನ್ನೂ ಬಿಟ್ಟು ನಿಮ್ಮ ಸೈಟಲ್ಲಿ ಬೇರೆ ಏನಾದರೂ ಪರ್ಚೇಸ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಸೊ ಅದಕ್ಕೆ ನೀವೇನಾದರೂ ಕಾಸ್ಟನ್ನು ತೊಗೊಳ್ತೀರಾ, ಅದೆಲ್ಲದಕ್ಕೂ ಸೇರಿ ಒಂದು ಕಾಸ್ಟನ್ನು ತೊಗೊಳ್ತೀರಾ. ಸೊ ಬೈ ಡಿಫಾಲ್ಟ್ ಕಾಸ್ಟ್. ಸೊ ಹುಡ್ಡೀಸ್, ಟಿ ಶರ್ಟ್, ವಾಷಿಂಗ್ ಮಿಷಿನ್ ಈ ಮೂರನ್ನೂ ಬಿಟ್ಟು ನಿಮ್ಮ ಸೈಟಲ್ಲಿ ಬೇರೆ ಏನೋ ಸೆಲ್ ಮಾಡ್ತಿರ್ತೀರ. ಫಾರ್ ಎಕ್ಸಾಂಪಲ್ ಜೀನ್ಸ್ ಸೆಲ್ ಮಾಡ್ತಿರ್ತೀರ, ರೈಟ್? ಸೊ ನಾನು ಇವಾಗ ಮುಖೇಶ್ ಅವ್ರು ಬಂದು ನನ್ನ ಸೈಟಲ್ಲಿ ಒಂದು ಜೀನ್ಸನ್ನು ಪರ್ಚೇಸ್ ಮಾಡ್ತಾರೆ, ಓಕೆ? ಸೊ ಅದಕ್ಕೆ ನಾನು ಶಿಪ್ಪಿಂಗ್ ಕ್ಲಾಸಸ್ ಏನೂ ಕೂಡ ಆ್ಯಡ್ ಮಾಡಿಲ್ಲ. ಸೊ ಆವಾಗ ಬೈ ಡಿಫಾಲ್ಟಾಗಿ ಶಿಪ್ಪಿಂಗ್ ಕ್ಲಾಸ್ ಅಂತಂದರೆ ಶಿಪ್ಪಿಂಗ್ ಅಮೌಂಟನ್ನು ಎಷ್ಟು ತೊಗೋಬೇಕು. ಸೊ ಕ್ಲಿಯರ್? ನೋ ಶಿಪ್ಪಿಂಗ್ ಕ್ಲಾಸ್ ಕಾಸ್ಟ್ ಕ್ಲಿಯರ್ ಆಯಿತಾ? ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಬೇಗ. ಯಾ, ಸೊ ಆ ಥರ ಇದ್ದಾಗ ನೀವಿಲ್ಲಿ ಹಾಕೋಬಹುದು, ರೈಟ್? ಸೊ ನಾನಿಲ್ಲಿ ಜಸ್ಟ್ ಹಾಗೆ ಬಿಡ್ತೀನಿ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ. ಸಿ, ಇವಾಗ ಫಾರ್ ಎಕ್ಸಾಂಪಲ್ ರೇಷ್ಮಾ ಅವ್ರು ಬರ್ತಾರೆ, ಓಕೆ? ರೇಷ್ಮಾ ಅವ್ರು ಬರ್ತಾರೆ, ಒಂದು ಹುಡಿನ ಪರ್ಚೇಸ್ ಮಾಡ್ತಾರೆ, ಅವ್ರ ಹಸ್ಬೆಂಡ್ಗೋಸ್ಕರ ಒಂದು ಹುಡಿ ಪರ್ಚೇಸ್ ಮಾಡ್ತಾರೆ. ಸೊ ಅವಾಗ ನಾನು ಎಷ್ಟು 40 ರುಪೀಸ್ ಏನು ಮಾಡ್ತೀನಿ, ಶಿಪ್ಪಿಂಗ್ ಚಾರ್ಜಸ್ ಆಗಿ ನಾನು ತೊಗೋತೀನಿ. ಬಟ್ ಇದೇ ರೇಷ್ಮಾ ಅವ್ರು ಬಂದುಬಿಟ್ಟು 10 ಹುಡೀಸನ್ನು ಪರ್ಚೇಸ್ ಮಾಡ್ತಾರೆ, ರೈಟ್? ಸೊ 10 ಹುಡೀಸ್ಗೂ ಕೂಡ ನಾನು 40 ರುಪೀಸೇ ಶಿಪ್ಪಿಂಗ್ ಚಾರ್ಜಸನ್ನು ತೊಗೊಳ್ತೀನಿ ಅಂತ ಅಂದರೆ ಓಕೆ, ನೀವಿಲ್ಲಿ 40 ರುಪೀಸನ್ನು ತೊಗೊಳ್ಳಿ. ಬಟ್ ಈ 10 ಹುಡೀಸ್ಗೂ ನೀವು ಸಪ್ರೇಟ್ ಶಿಪ್ಪಿಂಗ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈ 10 ಹುಡೀಸ್ಗೂ ನೀವು ಸೇರಿ ಶಿಪ್ಪಿಂಗ್ ಚಾರ್ಜಸನ್ನು ತೊಗೊಳ್ತೀರಾ ಅಂತಂದರೆ ಇಂಡಿವಿಜುವಲ್ ಒಂದೊಂದು ಪೀಸಿಗೂ 40 ರೂಪಾಯಿ ತೊಗೊಳ್ತೀರಾ ಅಂತ ಅಂದರೆ ನೀವಿಲ್ಲಿ ಒಂದು ಫಾರ್ಮುಲಾ ಹಾಕಬೇಕಾಗತ್ತೆ. ಏನು? ಸೊ ಜಸ್ಟ್ ನೀವು ಇಲ್ಲಿ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರ ಫಾರ್ಮುಲಾ ಕೊಡ್ತಾರೆ. ಸೊ ಬೇಸಿಕಲಿ ಏನು, ನಿಮ್ಮ ಶಿಪ್ಪಿಂಗ್ ಚಾರ್ಜಸ್ಸಿನ ಅಮೌಂಟ್, ದೆನ್ ಆಸ್ಟ್ರಿಪ್ಸ್, ರೈಟ್? ಆ್ಯಂಡ್ ದೆನ್ ಬ್ರ್ಯಾಕೆಟಲ್ಲಿ QT5, ಬ್ರ್ಯಾಕೆಟ್ QT5. ಸೊ ಇದೇನು ಮಾಡುತ್ತೆ, ಎಷ್ಟು ಪೀಸಸ್ ಹುಡೀಸ್ಗಳನ್ನು ತೊಗೊಳ್ತಾರೆ ಅಲ್ವಾ, ಅಷ್ಟು ಪೀಸಸ್ಗೆ 40 ರುಪೀಸ್ 40 ರುಪೀಸ್ 40 ರುಪೀಸ್ ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೈ ಮಾಡುತ್ತೆ, ರೈಟ್? ಸೊ ಇವಾಗ ರೇಷ್ಮಾ ಅವ್ರೇನಾದರೂ 10 ಹುಡೀಸನ್ನು ತೊಗೊಂಡ್ರೆ ಸೊ ಶಿಪ್ಪಿಂಗ್ ಕಾಸ್ಟ್ ಏನಾಗುತ್ತೆ, 10 × 40 ಅಂತಂದರೆ 400 ರುಪೀಸ್ ಅವರಿಗೆ ಶಿಪ್ಪಿಂಗ್ ಚಾರ್ಜಸ್ಸೇ ಬೀಳುತ್ತೆ, ರೈಟ್? ಸೊ ನಾರ್ಮಲಿ ಈ ರೀತಿ ಮಾಡೋದಿಲ್ಲ. ಸೊ ನಾರ್ಮಲಿ ಸೈಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆಗಲೇ ಹೇಳಿದೆ, ರೈಟ್? ಫ್ರೀ ಶಿಪ್ಪಿಂಗಿಗೆ ಹೋಗ್ಬಿಟ್ಟು
ಇಷ್ಟು ಅಮೌಂಟ್ ಮೇಲೆ ನೀವು ಏನಾದರೂ ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಅನ್ನೋದೇ ನಾರ್ಮಲಾಗಿ ಇರ್ತೀವಿ. ಬಟ್ ನಿಮಗೆ ಈ ಆಪ್ಷನ್ಸ್ ಗೊತ್ತಿರಬೇಕು, ದಟ್ಸ್ ವೈ ಐ ಎಕ್ಸ್ಪ್ಲೈನ್, ರೈಟ್. ಸಿ, ಸಿಂಪಲ್, ದೆನ್ ಸೇವ್ ಚೇಂಜಸ್. ಸೊ ನೀವು ಕ್ಲಾಸಸ್ ಮೇಲೆ ಹೋದರೆ ನಾವು ಎಷ್ಟು ಕ್ಲಾಸಸನ್ನು ಕ್ರಿಯೇಟ್ ಮಾಡಿದ್ವಿ ಅಷ್ಟು ಕ್ಲಾಸಸ್ಗಳು ಕೂಡ ಇಲ್ಲಿರ್ತವೆ. ಹುಡೀಸ್, ವಾಷಿಂಗ್ ಮಷಿನ್, ರೈಟ್. ಆ್ಯಂಡ್ ಶಿಪ್ಪಿಂಗ್ ಝೋನ್ಸ್ಗೆ ಹೋದರೆ ಶಿಪ್ಪಿಂಗ್ ಝೋನ್ಸ್, ಸಿ, ಕರ್ನಾಟಕಕ್ಕೆ 2 ಇದೆ. ಟಿ ಶರ್ಟ್ 40 ರುಪೀಸ್ ಇದೆ. ವಾಷಿಂಗ್ ಮಷಿನ್ ಆ್ಯಂಡ್ ಫ್ಲ್ಯಾಟ್ ರೇಟ್ ಅಂತ ಇದೆ. ಸೊ ಲೆಟ್ ಮಿ ಟೇಕ್ ಈ ಫ್ಲ್ಯಾಟ್ ರೇಟನ್ನು ತೆಗೆದುಬಿಟ್ಟು ವಿಲ್ ಗೋ ಫಾರ್ ಹುಡೀಸ್, ರೈಟ್, and save, ರೈಟ್. ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಓಕೆ, ಯಾವುದಕ್ಕೆ ಶಿಪ್ಪಿಂಗ್ ಮೆಥಡ್ಸ್ಗಳನ್ನು ನಾವು ಆ್ಯಡ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಆರ್ ಎಲ್ಸ್ ಯು ಕ್ಯಾನ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಫ್ಲ್ಯಾಟ್ ರೇಟನ್ನು ನೀವು ಕೊಟ್ಟಿದ್ದೀರಾ ಅಂತ ಅಂದಾಗ ನೀವಿಲ್ಲಿ ಎಡಿಟ್ ಮಾಡ್ಬೋದು, ಲೈಕ್ ಫ್ಲ್ಯಾಟ್ ರೇಟ್, ರೈಟ್. ಸೊ ನಮಗಿಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಓಕೆ, ಇದಕ್ಕೆ ನಾವು ಫ್ಲ್ಯಾಟ್ ರೇಟನ್ನು ಕೊಟ್ಟಿದ್ದೀವಿ. ಸೊ ಇವಾಗ ವಾಷಿಂಗ್ ಮಷಿನ್ಗೆ ನಾನು ಏನು ಕೊಟ್ಟಿದ್ದೆ, ವಾಷಿಂಗ್ ಮಷಿನ್ ಸ್ಲ್ಯಾಶ್ ಇದಕ್ಕೆ ನಾನು ಏನು ಕೊಟ್ಟಿದ್ದೀನಿ, ಫ್ರೀ ಶಿಪ್ಪಿಂಗನ್ನು ಕೊಟ್ಟಿದ್ದೀನಿ. ಸೊ ಈ ರೀತಿ ನೇಮ್ಸ್ಗಳನ್ನು ನೀವು ಸೇವ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮಗೆ ಫ್ಯೂಚರಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾವ್ಯಾವ ಪ್ರಾಡಕ್ಟ್ಗೆ ನಾವು ಯಾವ್ಯಾವ ಶಿಪ್ಪಿಂಗ್ ಮೆಥಡನ್ನು ಆ್ಯಡ್ ಮಾಡಿದ್ದೀವಿ ಅನ್ನೋದನ್ನು ಚೂಸ್ ಮಾಡ್ಕೊಳ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಅಷ್ಟೇ, ರೈಟ್. ಸೊ ನೀವು ಇನ್ನೂ ಶಿಪ್ಪಿಂಗ್ ಮೆಥಡನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್, ರೈಟ್. ಸೊ ನಾವು ಲೆಟ್ ಮಿ ಟೇಕ್ ಕರ್ನಾಟಕಕ್ಕೆ ಸೆಟ್ ಮಾಡಿದ್ರಿ, ರೈಟ್. ಸಿ, ಇವಾಗ ಸೇಮ್ ವಾಷಿಂಗ್ ಮಷೀನನ್ನು ಲೆಟ್ ಮಿ ಟೇಕ್ ರೇಷ್ಮಾ ಅವರು ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ಇದ್ದಾರೆ, ರೈಟ್. ಸೊ ಜಮ್ಮು ಕಾಶ್ಮೀರಲ್ಲಿ ರೇಷ್ಮಾ ಅವರಿದ್ದಾಗ ನನ್ನ ಸೈಟಿಂದ ಒಂದು ವಾಷಿಂಗ್ ಮಷೀನನ್ನು ಅವ್ರು ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಸೊ ಇವಾಗ ನಾನು ಅವ್ರಿಗೂ ಫ್ರೀ ಶಿಪ್ಪಿಂಗ್ ಕೊಡ್ತೀರಾ ಅಂತಂದರೆ ಎಸ್, ಯು ಕ್ಯಾನ್ ಗಿವ್, ಇದು ಇಟ್ಸ್ ಅಪ್ ಟು ಯು. ಬಟ್ ಜಮ್ಮು ಕಾಶ್ಮೀರ ಅಂತ ಬಂದಾಗ ಅಗೇನ್ ನಮಗೇನೆ ಶಿಪ್ಪಿಂಗ್ ಚಾರ್ಜಸ್ ಅನ್ನೋದು ಬೀಳುತ್ತೆ, ರೈಟ್. ಸೊ ಇವಾಗ ಜಮ್ಮು ಕಾಶ್ಮೀರ್ಗೆ ನೀವು ಡಿಫ್ರೆಂಟ್ ಒಂದು ಶಿಪ್ಪಿಂಗ್ ಚಾರ್ಜಸನ್ನು ನೀವು ತೊಗೊಳ್ತೀರಾ ಅಂತಂದರೆ ನೀವೇನು ಮಾಡಬೇಕು, ಆ್ಯಡ್ ಝೋನ್ ಮೇಲೆ ಕ್ಲಿಕ್ ಮಾಡಿ ಝೋನ್ ನೇಮ್ ಅಂತಂದರೆ ಸ್ಟೇಟ್ ನೇಮನ್ನು ನೀವು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರ್, ರೈಟ್, ಜಮ್ಮು ಕಾಶ್ಮೀರ್. ಆಫ್ಟರ್ ದಟ್ ಆ್ಯಡ್ ಶಿಪ್ಪಿಂಗ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ಫ್ರೀ ಶಿಪ್ಪಿಂಗ್ ಕೊಡ್ತೀರಾ, ಫ್ಲ್ಯಾಟ್ ರೇಟ್ ಕೊಡ್ತೀರಾ, ನಿಮಗೆ ಬಿಟ್ಟಿರೋದು, ರೈಟ್. ಸೊ ನಾನಿಲ್ಲಿ ಫ್ಲ್ಯಾಟ್ ರೇಟ್, ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ದೆನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿದಂಥ ಶಿಪ್ಪಿಂಗ್ ಕ್ಲಾಸಸ್ಗಳಿರ್ತವೆ. ಯು ಕ್ಯಾನ್, ಫಾರ್ ಎಕ್ಸಾಂಪಲ್ ನಾನು ಜಮ್ಮು ಕಾಶ್ಮೀರಿಗೆ 50 ರುಪೀಸ್ ತೊಗೊಳ್ತಿದ್ದೆ, ರೈಟ್. ಆ್ಯಸ್ ಶಿಪ್ಸ್ QT5. ಆ್ಯಂಡ್ ದೆನ್ ವಾಷಿಂಗ್ ಮಷಿನ್ಗೆ ಲೆಟ್ ಮಿ ಟೇಕ್ 200 ರುಪೀಸ್ ನಾನು ಶಿಪ್ಪಿಂಗ್ ಕ್ಲಾಸನ್ನು ತೊಗೊಳ್ತೀನಿ, QT5, ರೈಟ್. ನೋ ಶಿಪ್ಪಿಂಗ್ ಕ್ಲಾಸ್ ಇಫ್ ಇನ್ ಕೇಸ್ ಇದನ್ನು ಬಿಟ್ಟು ಬೇರೆ ಏನಾದರೂ ಅವರು ಶಿಪ್ ಮಾಡಿದ್ರು ಅದಕ್ಕೂ ಕೂಡ ನಾನು ಶಿಪ್ಪಿಂಗ್ ಕ್ಲಾಸಸನ್ನು ತೊಗೊಳ್ತೀನಿ, 30 ರುಪೀಸ್ ಅಂತ ಅಂದ್ಕೊಳ್ಳೋಣ, ಓಕೆ, QT5. ಸೊ ಈ ರೀತಿ ನೀವು ಸೆಟ್ ಮಾಡಬೇಕಾಗುತ್ತೆ. ಸೊ ದೆನ್ ಕ್ರಿಯೇಟ್ ಆ್ಯಂಡ್ ಸೇವ್, ರೈಟ್. ಸೊ ಈ ರೀತಿ ಅಂತಂದರೆ ಡಿಫ್ರೆಂಟ್ ಝೋನ್ಸಿಗೆ ಡಿಫ್ರೆಂಟಾಗಿ ನೀವೇನಾದರೂ ಶಿಪ್ಪಿಂಗ್ ಆಪ್ಷನ್ಸ್ಗಳನ್ನು ನೀವು ತೊಗೊಳ್ತೀರಾ ಅಂತಂದರೆ ಯು ಕ್ಯಾನ್ ಗಿವ್, ರೈಟ್, ಕ್ಲಿಯರ್. ಸೊ ಅದೇ ರೀತಿ ನೀವು ಎಷ್ಟು ಲೈಕ್ ಬೇಸಿಕಲಿ ಯಾವ್ಯಾವ ಸ್ಟೇಟಿಗೆ ನೀವು ಶಿಪ್ಮೆಂಟ್ ಮಾಡ್ತಿದ್ದೀರಾ ಅಥವಾ ಯಾವ್ಯಾವ ಕಂಟ್ರೀಸ್ಗೆ ನೀವು ಶಿಪ್ಮೆಂಟ್ ಮಾಡ್ತಿದ್ದೀರಾ ಅದನ್ನೆಲ್ಲ ನೀವು ಝೋನ್ಸಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಸಿಂಪಲ್, ಓಕೆ. ಸೊ ನಾವು ಪೇಮೆಂಟ್ಸ್, ಸಿ, ಎಂಡ್ ಆಫ್ ದ ಡೇ ಏನು ಮಾಡಬೇಕಾಗುತ್ತೆ, ಪೇಮೆಂಟ್ ಆಪ್ಷನ್ ಇರಲೇಬೇಕು, ರೈಟ್. ಇಫ್ ಇನ್ ಕೇಸ್ ನೀವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀರಾ ಅಂತ ಅಂದರೆ ಟೇಕ್ ಆಫ್ಲೈನ್ ಪೇಮೆಂಟ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ, ಜಸ್ಟ್ ಎನೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ. ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇರುತ್ತೆ ಅಂತಂದರೆ ಎನೇಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ಮೇನೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್
ಆಪ್ಷನ್ನಿನ ಎಲ್ಲ ಆ ಒಂದು ಅಕೌಂಟ್ ಡೀಟೇಲ್ಸನ್ನು ನೀವು ಕೊಡಬೇಕು, ರೈಟ್? ಟೈಟಲ್ ಏನು ಕೊಡ್ತೀರಾ, ಡೈರೆಕ್ಟ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಇಸ್ ಓಕೆ. ಡಿಸ್ಕ್ರಿಪ್ಷನ್ ಏನು ಕೊಡ್ತೀರಾ, ಮೇಕ್ ಯುವರ್ ಪೇಮೆಂಟ್ ಡೈರೆಕ್ಟ್ಲಿ ಇಂಟು ಆ ಬ್ಯಾಂಕ್ ಅಕೌಂಟ್, ಇದು ಓಕೆ. ಡಿಸ್ಕ್ರಿಪ್ಷನ್ ಅದೇ ಇದೆ ಬೈ ಡಿಫಾಲ್ಟ್. ನೀವೇನಾದರೂ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್. ಅಕೌಂಟ್ ಡೀಟೇಲ್ಸ್, ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ಅಂತಂದರೆ ನಿಮ್ಮ ಅಕೌಂಟ್ ಹೋಲ್ಡರ್ ಅಂತಂದರೆ ಹೋಲ್ಡರ್ ಕಂಟ್ರಿ ಯಾವುದು ಅಂತಂದರೆ ಇಂಡಿಯಾನ, ಪಾಕಿಸ್ತಾನ. ಆಫ್ಟರ್ ದಟ್ ಅಕೌಂಟ್ ನೇಮ್ ಯಾವುದು, ಸೇವಿಂಗ್ಸಾ, ಬ್ಯಾಂಕ್ ಯಾವುದು, ಕೆನರಾ ಬ್ಯಾಂಕ್, SBI, ಅಕೌಂಟ್ ನಂಬರ್ ಏನು, ರೈಟ್? ಸೊ ಈ ಎರಡು ಆಪ್ಷನನ್ನು ನೀವು ಚೂಸ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಬೇಸಿಕಲಿ ಅಕೌಂಟ್ ಪೇಮೆಂಟ್ ಯಾರಿಗೆ ಹೋಗ್ತಿರುತ್ತೆ ಅಲ್ವಾ, ಅವರ ಒಂದು ಅಕೌಂಟನ್ನು ಇಲ್ಲಿ ಕೊಡಬೇಕು. ನೀವು ನಿಮ್ಮ ಅಕೌಂಟ್ ಕೊಡೋದಲ್ಲ, ಆ ಸೈಟಿನ ಓನರ್ ಅಕೌಂಟ್, ಅದಕ್ಕೊಂದು ಬ್ಯಾಂಕ್ ಅಕೌಂಟ್ ಇರುತ್ತೆ ಅಲ್ವಾ, ಅವ್ರದ್ದೆಲ್ಲ ನೀವು ಕೊಡಬೇಕಾಗತ್ತೆ. ಸೊ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್, ರೈಟ್? ಸೊ ಚೆಕ್ ಪೇಮೆಂಟ್ಸ್ ನಾರ್ಮಲಿ ತೊಗೊಳ್ಳಲ್ಲ. ಇಫ್ ಇನ್ ಕೇಸ್ ಅಂತ ಅಂದರೆ ಇದನ್ನು ಕೂಡ ನೀವು ಸೇಮ್ ಆಪ್ಷನನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಆಫ್ಟರ್ ದಟ್ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇರ್ತವೆ, ರೈಟ್? UPI, ರೈಟ್? ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ರೈಟ್? ಸೊ ಈ ರೀತಿ ಎಲ್ಲ ನೀವು ಮಾಡ್ತೀರಾ ಅಂತ ಅಂದರೆ ಬೈ ಡಿಫಾಲ್ಟ್ ಸ್ಟ್ರೈಪ್ ಅನ್ನೋದು ಓಪನ್ ಆಗಿರುತ್ತೆ. ಸೊ 135 ಕಂಟ್ರೀಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಫ್ ಇನ್ ಕೇಸ್ ಜಸ್ಟ್ ಐ ಚೆಕ್, ಈಸ್ ಸ್ಟ್ರೈಪ್ available in India? Stripe is available, yeah. ಸೊ ಸ್ಟ್ರೈಪ್ ಏನಪ್ಪ ಅಂತಂದರೆ ಇದೊಂದು ಪ್ಲ್ಯಾಟ್ಫಾರ್ಮ್, ಬ್ರೋಕರ್ ಪ್ಲ್ಯಾಟ್ಫಾರ್ಮ್ ಥರ. ಇವಾಗ ನನ್ನ ಸೈಟ್ ಇರುತ್ತೆ, ರೇಷ್ಮಾ ಅವ್ರು ಬಂದು ಪರ್ಚೇಸ್ ಮಾಡ್ತಾರೆ, ಥ್ರೂ ಡೆಬಿಟ್ ಕಾರ್ಡ್ ಅವ್ರ ಅಮೌಂಟನ್ನು ಪೇಮೆಂಟನ್ನು ಮಾಡಿರ್ತಾರೆ, ಓಕೆ? ಸೊ ಅದು ಬಂದು ನನ್ನ ಅಕೌಂಟಿಗೆ ಬೀಳಬೇಕು, ರೈಟ್? ಅದಕ್ಕೆ ಲೈಕ್ ಫಾರ್ ಎಕ್ಸಾಂಪಲ್ ರೇಷ್ಮಾ ಆ್ಯಂಡ್ ವೆಬ್ಸೈಟ್ ಮಧ್ಯೆ ಈ ಸ್ಟ್ರೈಪ್ ಅನ್ನೋದು ಬರುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ಅಮೌಂಟ್ ಅನ್ನೋದು ನನ್ನ ಒಂದು ಅಕೌಂಟಿಗೆ ಬರುತ್ತೆ. ಬಟ್ ಈ ಸ್ಟ್ರೈಪ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ 800 ರೂಪೀಸ್ ರೇಷ್ಮಾ ಅವರು ಏನೋ ಪರ್ಚೇಸ್ ಮಾಡಿದ್ದಾರೆ, ರೈಟ್? ಸೊ 800 ರೂಪೀಸ್ ಪರ್ಚೇಸ್ ಮಾಡಿದ್ದಾದಮೇಲೆ ಏನು ಮಾಡ್ತಾರೆ, ಈ ಟ್ರಾನ್ಸಾಕ್ಷನ್ ಒಂದಾಗುತ್ತೆ, ರೈಟ್? ಡೆಬಿಟ್ ಕಾರ್ಡ್ ಥ್ರೂ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಈ ಸ್ಟ್ರೈಪ್ ಏನು ಮಾಡುತ್ತೆ, ಒಂದು ಟ್ರಾನ್ಸಾಕ್ಷನ್ಗೆ ಲೈಕ್ 10 ರೂಪೀಸೋ 20 ರೂಪೀಸೋ 5 ರೂಪೀಸೋ ವಾಟ್ ಎವರ್ ದ ಪರ್ಸೆಂಟೇಜ್ ಆಫ್ ದ ಅಮೌಂಟ್ ಬ್ರೋಕನ್ ಚಾರ್ಜಸನ್ನು ತೊಗೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ರೈಟ್? ಆರ್ ಎಲ್ಸ್ ಮಂತ್ಲಿ ಕೂಡ ಇಷ್ಟು ಏನಾಗಿದೆ, ಲೈಕ್ ಇಷ್ಟು ಪರ್ಚೇಸಸ್ ಆಗಿದ್ದಾವೆ. ಸೊ ಇದೆಲ್ಲದಕ್ಕೂ ಸೇರಿಬಿಟ್ಟು ಒಂದು ಪರ್ಚೇಸಸ್ಗೆ ನಾನು 20 ರೂಪೀಸ್ ಅಂತ ತೊಗೊಂಡ್ರೆ ನಿನ್ನ ಇಡೀ ಮಂತ್ಲಿ ನಿನಗೆ ಪ್ರಾಡಕ್ಟ್ 300 ಆರ್ಡರ್ಸ್ ಬಂದಿದ್ದಾವೆ, ರೈಟ್? ಸೊ ಈ 300 ಆರ್ಡರ್ಸಲ್ಲಿ ಪ್ರತಿ ಒಂದು ಆರ್ಡರ್ಗೂ 20 ರೂಪೀಸನ್ನು ತೊಗೊಂಡ್ರೆ ಎಷ್ಟು ಅಮೌಂಟ್ ಹೋಗುತ್ತೆ ಅಲ್ವಾ, ಲೈಕ್ ಫಾರ್ ಎಕ್ಸಾಂಪಲ್ 20%, ರೈಟ್? ಇಷ್ಟು ಅಮೌಂಟನ್ನು ಸ್ಟ್ರೈಪಿಗೆ ಆ್ಯಸ್ ಅ ಕಮಿಷನ್ ಆಗಿ ಕೊಡಬೇಕಾಗತ್ತೆ, ಪ್ಲ್ಯಾಟ್ಫಾರ್ಮ್ ಕಮಿಷನ್, ರೈಟ್? ನೀವು ಸ್ಟ್ರೈಪ್ ಯೂಸ್ ಮಾಡ್ಬೋದು, ರಾಜೋ ಪೇ ಯೂಸ್ ಮಾಡ್ಬೋದು, ರೈಟ್? ಸೊ ಫಸ್ಟ್ ನೀವೇನು ಮಾಡಬೇಕು, ಸ್ಟ್ರೈಪನ್ನು ಯೂಸ್ ಮಾಡ್ತೀರಾ ಅಂತಂದರೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟು ನೀವೇನು ಮಾಡಬೇಕು, ಸ್ಟ್ರೈಪಲ್ಲಿ ಹೋಗಿ ನೀವು ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು, ರೈಟ್? ಕಂಪ್ಲೀಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ ಕೇಳುತ್ತೆ, ಕ್ರಿಯೇಟ್ ಕನೆಕ್ಟ್ ಆ್ಯನ್ ಅಕೌಂಟ್. ಸೊ ಇದು ಜಸ್ಟ್ ನಿಮಗೇನೆ ಆಪ್ಷನ್ ಇರುತ್ತೆ, ಲೈಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳನ್ನೆಲ್ಲ ಇಲ್ಲಿ ಕೊಡಬೇಕಾಗುತ್ತೆ. ಸಿಂಪಲ್, ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಆಪ್ಷನ್ಸ್ಗಳನ್ನು ಕೊಡಬೇಕಾಗುತ್ತೆ, ಅಷ್ಟೇ. ಸೊ ಒನ್ಸ್ ಇಟ್ಸ್ ಡನ್, ಈ ಸ್ಟ್ರೈಪ್ ಅನ್ನೋದು ಕಾಮರ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಆವಾಗ ಏನು ಮಾಡ್ಬೋದು, ನೀವು ಡೆಬಿಟ್ ಕಾರ್ಡ್ ಥ್ರೂ, ಕ್ರೆಡಿಟ್ ಕಾರ್ಡ್ ಥ್ರೂ ಪೇಮೆಂಟನ್ನು ನಿಮ್ಮ ಕಸ್ಟಮರ್ ಕಡೆಯಿಂದ ಇಸ್ಕೋಬೋದು. ಸೊ ಈ ಸ್ಟ್ರೈಪನ್ನು ನೀವು ಸೆಟಪ್ ಮಾಡಬೇಕಾಗುತ್ತೆ. ಸಿಂಪಲ್, ಏನೂ ಇರೋದಿಲ್ಲ, ಜಸ್ಟ್ ನಿಮ್ಮ ಬಿಸ್ನೆಸ್ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಅಂತ ಕೇಳುತ್ತೆ. ಆಫ್ಟರ್ ದಟ್ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಕೇಳುತ್ತೆ, KYC ನಂಬರನ್ನು ಕೇಳುತ್ತೆ, ಅಷ್ಟೇ. ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿಗೆ ಬಂದು ಮೇನೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟ್ರೈಪ್ ಅಕೌಂಟನ್ನು ಇಲ್ಲಿಗೆ ಲಿಂಕ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಿಂಪಲ್, 2 ನಿಮಿಷದಲ್ಲಿ ಆಗೋಗುತ್ತೆ. ಬಟ್ ನಾನಿಲ್ಲಿ ತೋರ್ಸೋಕ್ಕಾಗೋದಿಲ್ಲ, ಬಿಕಾಸ್
ಅಕೌಂಟ್ ಡೀಟೇಲ್ಸ್ ಇದನ್ನೆಲ್ಲ ನಾನು ತೋರಿಸ್ಬೇಕಾಗುತ್ತೆ. ಕ್ಲಾಸ್ ರೆಕಾರ್ಡಿಂಗಲ್ಲಿ ಬೇರೆ ಇದೆ, ಸೊ ದಟ್ಸ್ ವೈ ಐ ಕಾಂಟ್. ಸಿಂಪಲ್. ಸ್ಟ್ರೈಪ್ ಅಕೌಂಟನ್ನು ಕ್ರಿಯೇಟ್ ಮಾಡಿ, ಆಫ್ಟರ್ ದಟ್ ಆ ಅಕೌಂಟನ್ನು ಇಲ್ಲಿ ಬಂದುಬಿಟ್ಟು ನೀವು ಸೆಟಪ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇಲ್ಲಿ ಕಂಪ್ಲೀಟ್ ಸೆಟಪ್ ಅಂತ ಕೇಳ್ತಿದೆ. ಕಂಪ್ಲೀಟ್ ಸೆಟಪ್ ಅಂತ ಅಂದರೆ ಹ್ಯಾವ್ ಟು ಗಿವ್ ಮೈ ಅಕೌಂಟ್ ನಂಬರ್, KYC ನಂಬರ್, ರೈಟ್. ಇದೆಲ್ಲ ಆದಮೇಲೆ ಕನೆಕ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಸ್ಟ್ರೈಪ್ ಆಗಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ರಾಜೋಪೇ. ರಾಜೋಪೇಯನ್ನು ಕೂಡ ನೀವು ಇಲ್ಲಿ ಪ್ಲಗ್ಗಿನ್ಸ್ಗೆ ಹೋಗಿ ರಾಜೋಪೇ ಫಾರ್ WooCommerce ಅಂತ ಟೈಪ್ ಮಾಡಿದ್ರೆ ನಿಮಗೆ ರಾಜೋಪೇ ಬರುತ್ತೆ. ಬೈ ಡಿಫಾಲ್ಟ್ WooCommerce ಸ್ಟ್ರೈಪನ್ನು ರೆಕಮೆಂಡ್ ಮಾಡ್ತಿದೆ. ಸೊ ಸ್ಟ್ರೈಪನ್ನು ನೀವು ಯೂಸ್ ಮಾಡಿ. ಆರ್ ಎಲ್ಸ್ ಪೇಪಾಲ್ ಯೂಸ್ ಮಾಡ್ತೀರಾ ಅಂದರೆ ಪೇಪಾಲನ್ನು ಕೂಡ ನೀವು ಯೂಸ್ ಮಾಡಬಹುದು. ಬಟ್ ನಮಗೆ UPI ಬೇಕು ಅಂತಂದರೆ QR ಕೋಡ್, UPI, ರೈಟ್. ಸೊ ಇದು ಸ್ಟ್ರೈಪ್ ಅಂಡರಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಂದು ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಅಗೇನ್ ಪ್ಲಗ್ಗಿನ್ಸ್, ಆ್ಯಡ್ ಪ್ಲಗ್ಗಿನ್, QR ಕೋಡ್ ಫಾರ್ WooCommerce ಅಂತ ನೀವೇ ಎಂಟರ್ ಮಾಡಿ. ಜಸ್ಟ್ QR ಕೋಡ್ ಫಾರ್ WooCommerce. ಸಿ UPI QR ಕೋಡ್ ಪೇಮೆಂಟ್ ಗೇಟ್ವೇ, ರೈಟ್. ಜಸ್ಟ್ ನೀವೇನು ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸಿ WooCommerce ಇಂದಾನೇ ಇದೆ. ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ WooCommerce ಅಂಡರಲ್ಲಿ ಅಗೇನ್ ಗೋ ಟು ಸೆಟ್ಟಿಂಗ್ಸ್ ಆಪ್ಷನ್ ಆ್ಯಂಡ್ ದೆನ್ ಗೋ ಟು ಪೇಮೆಂಟ್ಸ್ ಆಪ್ಷನ್, ರೈಟ್. ಸೊ ಇಲ್ಲಿ ಸಿ UPI QR ಕೋಡ್ ಅಂತ ಬರುತ್ತೆ. ಮೇನೇಜ್ ಮೇಲೆ ಕ್ಲಿಕ್ ಮಾಡಿ. ಮೇನೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ಗಳು ಇರ್ತವೆ. ಎನೇಬಲ್, ಡಿಸೇಬಲ್, ಎಸ್ ಎನೇಬಲ್ ಇರಲಿ, ಬಿಕಾಸ್ ಅದಕ್ಕೋಸ್ಕರನೇ ನಾವು ಏನು ಮಾಡಿದ್ದೀವಿ, QR ಕೋಡನ್ನು ಇನ್ಸ್ಟಾಲ್ ಮಾಡ್ಕೊಂಡಿರೋದು. ಪೇ ವಿತ್ UPI QR ಕೋಡ್, ಎಸ್. ಆಫ್ಟರ್ ದಟ್ ಓಕೆ, ನಿಮ್ಮ UPI ID-ಯನ್ನು ಹಾಕಬೇಕಾಗುತ್ತೆ. ಅಂತಂದರೆ if you want to make UPI address field required on checkout page, set it here. ಅಂತಂದರೆ ಲೈಕ್ UPI ನಂಬರ್ ಬೇಕು ಅಂತಂದರೆ ಎಸ್, ರೆಕ್ವೈರ್ಡ್ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಕಂಪ್ಲೀಟ್ ಸ್ಟೇಟಸ್, ಲೈಕ್ ಒನ್ಸ್ ಪೇಮೆಂಟ್ ಆ್ಯಕ್ಷನ್ ಆನ್ ಸಕ್ಸಸ್ಫುಲ್ UPI ಟ್ರಾನ್ಸಾಕ್ಷನ್ ID ಸಬ್ಮಿಷನ್, ರೆಕಮೆಂಡೆಡ್ ಆನ್ ಹೋಲ್ಡ್, ಲೈಕ್ ಓಕೆ. ಇಲ್ಲೇನು ರೆಕಮೆಂಡ್ ಕೊಟ್ಟಿರ್ತಾರೋ ಅದನ್ನೇ ಬಿಡಿ. ಅದಾದಮೇಲೆ ಥ್ಯಾಂಕ್ ಯು ಮೆಸೇಜ್ ಅಂತಂದರೆ ಅವರು ಪೇಮೆಂಟ್ ಆದಮೇಲೆ ನೀವು ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ. ಮೊಬೈಲ್ ವಿಸಿಬಿಲಿಟಿ, ಎಸ್. ಮೋಸ್ಟ್ ಆಫ್ ದ ಪೀಪಲ್ ಮೊಬೈಲಲ್ಲಿ ಶಾಪ್ ಮಾಡೋದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಡಿಸೇಬಲ್ ಮಾಡಬೇಡಿ. ಡಿಸೇಬಲ್ ಮಾಡಿದ್ರೆ ಮೊಬೈಲಲ್ಲಿ UPI ಆಪ್ಷನ್ ಅನ್ನೋದು ಓಪನ್ ಆಗೋದಿಲ್ಲ. ಆ್ಯಂಡ್ ದೆನ್ ನಿಮ್ಮ ಸ್ಟೋರ್ ಶಾಪ್ ID ಏನು, ಅದಾದಮೇಲೆ ಮರ್ಚೆಂಟ್ UPI ID ಅಂತಂದರೆ ದ ಓನರ್ UPI ID-ಯನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ, ರೈಟ್, ಮರ್ಚೆಂಟ್. ಅದಾದಮೇಲೆ ಪೇ ನೌ ಬಟನ್ ಟೆಕ್ಸ್ಟ್, ಸ್ಕ್ಯಾನ್ ಆ್ಯಂಡ್ ಪೇ, ಎಸ್, ಓಕೆ. ಕ್ಯಾಟಗರಿ ಕೋಡ್, ಅದಾದಮೇಲೆ ಪಾಪಪ್ ಥೀಮ್ ಏನು ಬೇಕು, ಲೈಟ್ ಥೀಮ್ ಬೇಕಾ, UPI ಟ್ರಾನ್ಸಾಕ್ಷನ್ ID, ಓಕೆ. ಇನ್ನೆಲ್ಲ ಇಲ್ಲಿ ಹೆಂಗಿದೆಯೋ ಹಂಗೆ ಕೊಟ್ಬಿಡಿ, ಏನೂ ಚೇಂಜ್ ಇಲ್ಲ. ಬಟ್ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಮರ್ಚೆಂಟ್ UPI ID ಅಂತಂದರೆ ರಿಸೀವರ್ ಏನಿರ್ತಾರೆ ಅವರ ಒಂದು UPI ID-ಯನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ಸಿಂಪಲ್. ಸಿ ಯಾರ ಅಕೌಂಟಿಗೆ ಅಮೌಂಟ್ ಹೋಗ್ಬೇಕಲ್ವಾ, ಅವರ UPI ID-ನ ಇಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಮುಗ್ದೋಯ್ತು. ಸೊ ದೆನ್ ಸೇವ್ ಚೇಂಜಸ್ ಅಷ್ಟೇ, ರೈಟ್. ಸೊ ಒನ್ಸ್ ಇಟ್ಸ್ ಡನ್, ಪೇಮೆಂಟ್ ಆಪ್ಷನ್ ಕೂಡ ಆಯಿತು. ಅದಾದಮೇಲೆ ಅಕೌಂಟ್ ಆ್ಯಂಡ್ ಪ್ರೈವಸಿ, ಇಲ್ಲಿ ಇನ್ನು ಮಿಕ್ಕಿದ್ದು ನಾವು ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ, ರೈಟ್. ಜಸ್ಟ್ ಹೆಂಗಿರುತ್ತೋ ಹಂಗೆ ಬಿಟ್ಬಿಡಿ. ಆ್ಯಂಡ್ ಇಮೇಲ್ಸ್, ಇಂಟಿಗ್ರೇಷನ್, ಸೈಟ್ ವಿಸಿಬಿಲಿಟಿ, ಇದೆಲ್ಲ ಏನೂ ಬೇಡ. ಜಸ್ಟ್ ನಮಗೆ ಇಷ್ಟು ಮಾತ್ರ ಮ್ಯಾಂಡೇಟ್ರಿ ಥಿಂಗ್, ಅದನ್ನು ನಾವು ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದೆಲ್ಲ ಏನಿರುತ್ತೋ ಹಾಗೆ ಬಿಟ್ಬಿಡಿ, ರೈಟ್. ಪ್ರಾಡಕ್ಟ್ ಆಪ್ಷನ್ಸ್ಗಳು ಅವೆಲ್ಲ ಬಂದಾಗ ಇಲ್ಲಿ ನಾವು ಸ್ಲೈಟಾಗಿ ಏನಾದರೂ ಬೇಕು ಅಂದರೆ ಚೇಂಜ್ ಮಾಡ್ಕೋಬಹುದು. ಬಟ್ ಆ್ಯಸ್ ಪರ್ ನಾವು ಜಸ್ಟ್ ಲೀವ್ ಇಟ್, ರೈಟ್. ಸೊ ಇದೆಲ್ಲ ಮುಗಿಸಿದ್ರೆ ನಿಮ್ಮ WooCommerce ಸೆಟಪ್ ಆದಂಗೆ, ಓಕೆ. ಇದನ್ನು ಫಸ್ಟ್ ನೀವು ನಿಮ್ಮ ಸೈಟನ್ನು ಕ್ರಿಯೇಟ್ ಮಾಡೋಕ್ಕೂ ಮುಂಚೆ WooCommerce-ಅನ್ನು ಈ ರೀತಿ ನೀವು ಸೆಟಪ್ ಮಾಡಲೇಬೇಕು, ಓಕೆ. ಇಲ್ಲ ಅಂತಂದರೆ ಯಾರಾದರೂ ಬೈ ಮಾಡಿದ್ರೆ ಅಮೌಂಟ್ ಎಲ್ಲಿಗೆ ಹೋಗಬೇಕು, ಇದು ಯಾವುದೂ ಇರೋದಿಲ್ಲ. ಆ್ಯಂಡ್ ದೆನ್
ನೀವು ನಿಮ್ಮ ಸೈಟನ್ನು ಆನ್ಲೈನಿಗೆ ತರೋ ಕೂಡ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮೇಕ್ ಶೂರ್ ಕಾಮರ್ಸ್ ಸೆಟಪ್ ಅನ್ನೋದು ಮ್ಯಾಂಡೇಟ್ಸ್. ಸೊ